ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ, ಏನು ಬದಲಾವಣೆಗಳು ಬರ್ತಿದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ. ಎಸ್, ಇಲ್ಲಿ 3 ನಂಬರ್ಸ್ ಇದೆ. 1, 2, 3. ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ನಿಮಗೆ 3 ಬೇಕಿದ್ರೆ 3 ಕೂಡ ಆಯ್ಕೆ ಮಾಡಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಈ ಹಿಂದೆ ಯಾವುದು ಕೆಲಸಗಳಾಗಿಲ್ಲ ಅಂತ ನೀವು ತಡ ಆಗ್ತಿದೆಯಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ವಾರ ಉತ್ತರಗಳು ಸಿಗ್ತಿದೆ. ಹಾಗೆ ಯಾರನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಾ, ನಿಮ್ಮ ಒಂದು ಪ್ರೀತಿಯ ಜೀವನದ ವ್ಯಕ್ತಿಯಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಇಷ್ಟ ಹತ್ತಿರ ಆಗಿರೋ ವ್ಯಕ್ತಿನ ನೀವೇನು ಮಿಸ್ ಮಾಡ್ಕೊತಿದ್ದೀರಾ. ಆ ವ್ಯಕ್ತಿ ನೀವಿಂದ ದೂರ ಹೋಗಿರ್ಬೋದು ಅಥವಾ ಮಾತು ಬಿಟ್ಟಿರ್ಬೋದು. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಸೊ ಈ ಒಂದು ವಾರ ನಿಮಗೆ ಒಂದು ರೀತಿ ಏನು ಈ ವೀಕ್ ಆಗಿರ್ಬೋದು, ಆಚೆ ವೀಕ್ ಆಗಿರ್ಬೋದು, ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ ಏನು ನಿಮಗೆ ಕಸೆ ಬಿಸಿ ಅನಿಸಿದೆ, ಏನು ಗೊಂದಲ ತೆಗೆದುಕೊಂಡಿದ್ದೀರಾ, ಅಥವಾ ಆ ಕೆಲಸಗಳಾಗಿಲ್ಲ, ಅಥವಾ ನಿಮಗೆ ಸರಿಯಾದ ಒಂದು ದಾರಿ ಸಿಕ್ಕಿಲ್ಲ, ಅಥವಾ ನಿಮಗೆ ಸರಿಯಾದ ಆನ್ಸರ್ ಸಿಕ್ಕಿಲ್ಲ ಕೆಲವು ವ್ಯಕ್ತಿಗಳಿಂದ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರ ನಿಮಗೆ ಆನ್ಸರ್ ಸಿಗ್ತಿದೆ. ಹಾಗೆ ಎಷ್ಟೋ ವಿಚಾರಗಳಿಗೆ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ದೈವದ ಆಶೀರ್ವಾದ ಜೊತೆಗೆ ಹೆಚ್ಚು ಮಂತ್ರಗಳನ್ನು ಪಠನೆ ಮಾಡ್ತಿದ್ದೀರಾ. ಹೆಚ್ಚು ಪ್ರೊಟೆಕ್ಷನ್ ನಿಮ್ಮ ಜೊತೆ ಇರೋ ವ್ಯಕ್ತಿಗಳನ್ನ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಅವ್ರಿಗೂ ನೀವು ಕಲ್ತಿರೋ ವಿದ್ಯೆಗಳನ್ನು ಹೇಳ್ಕೊಡ್ತಿದ್ದೀರಾ. ಅವ್ರಿಗೂ ಮಂತ್ರ ಪಠಣ ಮಾಡಲಿಕ್ಕೆ ನೀವು ಹೇಳ್ಕೊಡ್ತಿರಬಹುದು. ಫೈಲ್ ನಂಬರ್ 1. ಹೆಚ್ಚಾಗಿ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಹೆಲ್ತ್ ವೆಲ್ ಆಗ್ತಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ಪ್ರಾರ್ಥನೆ ಮಾಡಿದ್ದೀರಾ ಅದು ಕೂಡ ಈಡೇರ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾದರೂ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆ ಕೆಲಸದಲ್ಲೂ ಕೂಡ ಯಶಸ್ಸು ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹಾಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಇಷ್ಟು ದಿವಸ ಯಾವ ವಿಚಾರವಾಗಿ ನೀವು ತಡ ಆಗಿತ್ತು ಅಥವಾ ಈ ರೀತಿ ವಿಚಾರಕ್ಕೆ ತಡಗಳು ಮಾಡ್ತಿದ್ರು, ನಿಮಗೆ ನೆಗೆಟಿವಿಟಿ ಅನ್ನಿಸ್ತಿತ್ತು, ಆ ಒಂದು ತಡದಿಂದ ನಿಮಗೆ ಬಹಳಷ್ಟು ಆನ್ಸರ್ ಕೂಡ ಸಿಕ್ಕಿದೆ. ಹಾಗೆ ಇನ್ನಷ್ಟು ನೀವು ತಿಳ್ಕೊಂಡಿದ್ದೀರಾ ಕೂಡ. ಇನ್ನಷ್ಟು ನಿಮಗೆ ಸಮಯ ಯಾವ ವಿಚಾರವಾಗಿ ಬೇಕಾಗಿತ್ತೋ ಆ ಸಮಯ ಕೂಡ ತೊಗೊಂಡಿದ್ದೀರಾ. ಫೈಲ್ ನಂಬರ್ 1. ಈ ಒಂದು ವಾರ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹೊಸ ಪ್ರೀತಿ ಬರ್ತಿದೆ. ಹಾಗೆ ಆ ವ್ಯಕ್ತಿಗಳು ನಿಮಗೆ ತುಂಬ ಆತ್ಮೀಯರು ಅನ್ನಿಸ್ತಿದೆ. ತುಂಬ ಆ ವ್ಯಕ್ತಿನ ನೋಡಿದ ತಕ್ಷಣ ನಿಮಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ನಿಮಗೆ ಅನ್ನಿಸ್ತಿದೆ. ಫೈಲ್ ನಂಬರ್ 1. ಎಸ್, ತುಂಬ ಈ ಒಂದು ವಾರ ನಿಮ್ಮ ಒಂದು ಭಾರ ಕೂಡ ಕಮ್ಮಿ ಆಗ್ತಿದೆ. ನಿಮ್ಮ ಒಂದು ಜವಾಬ್ದಾರಿಗಳು ಕೂಡ ಕಮ್ಮಿ ಆಗ್ತಿದೆ. ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ನಿಮಗೆ ಆಗಿರ್ಬೋದು. ಯಾವ ಕೆಲಸದಲ್ಲಿ ನಿಮಗೆ ತುಂಬಾ ರಿಸ್ಕ್ ಅನ್ನಿಸ್ತಿತ್ತು, ಪ್ರೆಷರ್ ಅನ್ನಿಸ್ತಿತ್ತು, ಆ ಕೆಲಸದಲ್ಲಿ ತುಂಬಾ ಹಿಂದೆ ಇದ್ರಿ. ಈ ಒಂದು ವಾರ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ನಿಮ್ಮ ಮನಸ್ಸಲ್ಲಿ ಕೂಡ ಏನು ಚಂಚಲತೆ ಇದೆ ಅದು ಕೂಡ ದೂರ ಆಗ್ತಿದೆ. ಯಾವುದು ನಿಮಗೆ ಮಾಡಬೇಕು ಅಂತ ಅನಿಸಿದ್ರೂ ಮನಸ್ಸು ಆಗ್ತಿಲ್ಲ ಮಾಡಲಿಕ್ಕೆ, ಅಥವಾ ತಡ ಆಗ್ತಿದೆ, ಅಥವಾ ನಿಮಗೆ ಆಗ್ತಾನೆ ಇಲ್ಲ ಕೆಲಸದಲ್ಲಿ ಏನೋ ಬ್ಲಾಕೇಜಸ್ ಆಗ್ತಿದೆ. ಇದನ್ನು ಯಾವಾಗ ಮಾಡಿದ್ರೂ ಇದೇ ರೀತಿ ಆಗ್ತಿದೆ, ಯಾಕೆ ಅಂತ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕ್ವಶನ್ಸ್ ಇದೆ, ಆ ಪ್ರಶ್ನೆಗೆ ಉತ್ತರಗಳು ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಓಂ
ಕಾರ ಟ್ಯೂನ್ಸನ್ನು ಕೇಳ್ತಿರ್ಬೋದು ನೀವು. ಹಾಗೆ ಖಂಡಿತ ನಿಮ್ಮ ಫ್ಯಾಮಿಲಿಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವರ ಆರೋಗ್ಯದ ಕೂಡ ಸುಧಾರಣೆ ಆಗ್ತಿದೆ. ಹಾಗೆ ನಿಮ್ಮ ಒಂದು ಶತ್ರುಗಳಿಂದ ನಿಮಗೆ ಬಹಳಷ್ಟು ವಿಚಾರಗಳು ಕೂಡ ತಿಳಿತಿದೆ. ಆ ವ್ಯಕ್ತಿಗಳು ನಿಮ್ಮನ್ನು ತುಂಬ ಮಾತಾಡಿಸ್ಲಿಕ್ಕಾಗಿರ್ಬೋದು, ನಿಮ್ಮ ಜೊತೆ ಬೆರೀಲಿಕ್ಕೆ ವಾಪಸ್ ನಮ್ಮ ಲೈಫಿಗೆ ಬರ್ತಿರ್ಬೋದು. ಪಾಯಿಂಟ್ ನಂಬರ್ 1, ಹೊಸ ಆರಂಭ ನಿಮಗೆ ಲೈಫಲ್ಲಿ ಶುರುವಾಗ್ತಿದೆ. ಬಟ್ ನೀವು ಹಳೆ ವಿಚಾರದವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ, ಅಥವಾ ಆ ವಿಚಾರನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ನಿಮಗೆ ಹೆಚ್ಚಾಗಿ ಓಡ್ತಿದೆ. ಬಟ್ ಖಂಡಿತ ಈ ಒಂದು ವಾರ ಯಾವುದು ನಿಮಗೆ ಇನ್ಕಂಪ್ಲೀಟ್ ಆಗಿದೆ ಅದು ಕಂಪ್ಲೀಟ್ ಆಗ್ತಿದೆ. ಯಾವುದೇ ಕೆಲಸದಲ್ಲಿ ನೀವು ಏನು ಹೆಚ್ಚು ಶ್ರಮ ಆಗ್ತಿದ್ದೀರಾ, ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ, ಆದರೂ ನಿಮಗೆ ಆ ಕೆಲಸದಲ್ಲಿ ತಡ ಅನ್ನಿಸ್ತಿರ್ಬೋದು, ಯಾಕೋ ನನಗೆ ಮಾಡೋಕ್ಕಾಗೋದಿಲ್ವೇನೋ ಅಂತ ಅನ್ನಿಸ್ತಿರ್ಬೋದು. ಬಟ್ ಈ ಒಂದು ವಾರ ನೀವು ಅಂದ್ಕೊಂಡಿರೋದನ್ನು ಶೀಘ್ರದಲ್ಲೇ ತುಂಬ ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ ಕೆಲಸ. ಹಾಗೆ ನೀವು ಕೂಡ ಯಾವುದಾದ್ರೂ ಗಿಡಗಳನ್ನ ನೆಡ್ತಿರ್ಬೋದು, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಿರುವಂತಹ ಪ್ಲ್ಯಾಂಟ್ಸನ್ನ ನೀವು ತೊಗೊಂಡು ಬರ್ತಿರ್ಬೋದು. ಇಷ್ಟು ದಿವಸ ಯಾರು ನಿಮ್ಮ ಕೆಲಸದ ವಿಚಾರದಲ್ಲಿ ವ್ಯಕ್ತಿಗಳು ನಿಮ್ಮನ್ನು ಡೌನ್ ಮಾಡ್ತಿದ್ರು, ನಿಮಗೆ ಒಂದು ಸ್ಥಾನ ಗೌರವ ಸಿಗಬಾರ್ದು, ನಿಮಗೆ ಹೆಚ್ಚು ಪ್ರೀತಿ ಗಳಿಸಬಾರ್ದು, ನೀವು ಗೌರವ ಗಳಿಸಬಾರ್ದು ಅಂತ ನಿಮ್ಮ ಕುರ್ಚಿಯನ್ನು ನಿಮಗೆ ದೂರ ತಳ್ಳಿದ್ರು. ಈ ಒಂದು ವಾರ ನಿಮಗೆ ಆದಂಥ ಹೊಸ ಬದಲಾವಣೆ ನಿಮ್ಮ ಕೆಲಸದಲ್ಲಿ ಆಗ್ತಿದೆ. ಹಾಗೆ ನಿಮ್ಮನ್ನು ಯಾರು ಡೌನ್ ಮಾಡಿದ್ರು, ಅವಮಾನಿಸಿದ್ರು, ಅಥವಾ ನಿಮಗೆ ಆ ಕೆಲಸ ಆಗಬಾರ್ದು, ಅಥವಾ ನಿಮ್ಮನ್ನು ಯಾರು ಜನ ನಿಮ್ಮನ್ನು ಮಾತಾಡಿಸ್ಬಾರ್ದು, ನಿಮಗೆ ಅವಮಾನಗಳಾಗಬೇಕು, ಹಾಗೂ ನಿಮಗೆ ಪ್ರೆಷರ್ ಜಾಸ್ತಿ ಆಗಬೇಕು ಕೆಲಸದಲ್ಲಿ ಅಂತ ನಿಮಗೆ ಯಾರು ಆ ವ್ಯಕ್ತಿಗಳು ನಿಮಗೆ ಮಾಡ್ತಿದ್ದಾರೆ, ಈ ಒಂದು ವಾರ ಆ ವ್ಯಕ್ತಿಗಳೇ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳೇ ನಿಮ್ಮನ್ನು ಹೆಚ್ಚಾಗಿ ಮಾತಾಡಿಸ್ತಿದ್ದಾರೆ. ಅವರ ಒಂದು ಪರ್ಸ್ನಲ್ ಮ್ಯಾಟರ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ಕೆಲವು ವಿಚಾರಗಳು ನಿಮ್ಮ ಕೆಲಸದ ಸರೌಂಡಿಂಗ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸರೌಂಡಿಂಗ್ ಆಗಿರ್ಬೋದು, ಕೆಲವು ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ತಿದೆ. ಆ ಸೀಕ್ರೆಟ್ಸ್ ನಿಮ್ಗೆ ಗೊತ್ತಾದ್ಮೇಲಿಂದ ಬಹಳಷ್ಟು ಟೆನ್ಷನ್ ಕೂಡ ಇದೆ, ಹಾಗೆ ಮನಸ್ಸೊಳಗಡೆ ಸಂತೋಷನೂ ಕೂಡ ಇದೆ. ಬಿಕಾಸ್ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದರಿಂದ ನೀವು ಹೊರಗಡೆ ಬಂದಿದ್ದೀರಾ. ಬಟ್ ನಿಮಗೆ ಏನು ಪ್ರಾಬ್ಲಮ್ಸ್ ಮಾಡಿದ್ದಾರೆ, ಈ ಒಂದು ಸಿಚುವೇಶನ್ಗೆ ಯಾರು ತಳ್ಳಿದ್ದಾರೆ, ಆ ವ್ಯಕ್ತಿಗಳು ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಪಾಯಿಂಟ್ ನಂಬರ್ 1, ದೈವದ ರಕ್ಷಣೆ ಹೆಚ್ಚಾಗಿ ಇದೆ, ದೈವದ ಅನುಗ್ರಹ ಹೆಚ್ಚಾಗಿ ಇದೆ. ತುಂಬಾ ಕೆಲವು ವಿಚಾರದಲ್ಲಿ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡ್ ಕೂಡ ಅಪ್ಸೆಟ್ ಆಗಿದೆ, ಅದರಿಂದ ಕೂಡ ಹೊರಗಡೆ ಬರ್ತಿದ್ದೀರಾ. ಯಾರಿಲ್ಲಿ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ, ಜಾಬ್ ಸಿಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು, ಅಥವಾ ಪರಿಚಯ ಇರೋ ವ್ಯಕ್ತಿಗಳಿಂದ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ ಈ ಒಂದು ವಾರದಲ್ಲಿ. ಸೂರ್ಯ ನಮಸ್ಕಾರನ ಮಾಡಿ, ಹಾಗೆ ಓಂ ಗಂ ಗಣಪತಿಗೆ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ 108 ಬಾರಿ ಪಠನೆ ಮಾಡಿ. ಸಾಧ್ಯ ಆಗದೆ ಹೋದರೆ 48 ಬಾರಿ ಪ್ರತಿದಿನ ಓಂ ಗಂ ಗಣಪತಿಗೆ ನಮಃ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ನಿಮ್ಮ ಕೆಲಸಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ಯಾರಿಗೆ ಜಾಬ್ ಆಫರ್ ಸಿಗ್ತಿಲ್ಲ, ಖಂಡಿತ ಜಾಬ್ ಸಿಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ತಾಯಿ ಸಂಬಂಧದಿಂದ ಒಂದಿಷ್ಟು ಏನಾದರೂ ಮೆಸೇಜಸ್ ನಿಮಗೆ ಸಿಗ್ತಿರ್ಬೋದು, ಅವರು ನಿಮ್ಮಿಂದ ದೂರ ಇರುವಂಥ ವ್ಯಕ್ತಿಗಳು ಮತ್ತೆ ಹತ್ರ ಆಗ್ತಿರಬಹುದು. ಹಾಗೆ ಯಾವುದು ನಿಮಗೆ ಬೇಡ ಅಂತ ದೂರ ಇಟ್ಟಿದ್ರಿ, ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರಬಹುದು, ಅಥವಾ ಮಾತುಗಳಾಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅದು ಮತ್ತೆ ವಾಪಸ್ ಮರುಕಳಿ ಬರ್ತಿದೆ ನಿಮ್ಮ ಸೈಡ್. ಅದನ್ನು ನೀವೇ ಸ್ವಲ್ಪ ಕಂಪ್ಲೀಟ್ ಮಾಡಬೇಕಿದೆ ಈ ಒಂದು ವಾರ. ಖಂಡಿತ ಕಂಪ್ಲೀಟ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಹಾಗೆ ತುಂಬ ಪುರಾತನವಾದ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಅದು ವಿಘ್ನೇಶ್ವರನ ದೇವಸ್ಥಾನ. ಸೊ ಆ ಒಂದು ದೇವಸ್ಥಾನ ನಿಮಗೆ ತುಂಬಾ ಮನಸ್ಸಿಗೆ ಸಮಾಧಾನ, ಪೀಸ್ಫುಲ್ ಅಂತ ಅನಿಸುತ್ತೆ. ಹೆಚ್ಚಾಗಿ ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ, ಹೆಚ್ಚು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮನ್ನೇ ಯಾರಾದರೂ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ, ಅಥವಾ ನಿಮಗೆ ಇದು ಸೂಟ್ ಆಗಲ್ಲ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಅಂತ ಯಾರು ನಿಮ್ಗೆ ಹೇಳ್ತಿದ್ದಾರೆ, ಆ ಮಾತುಗಳು ನಿಮಗೆ ಕೇಳಬೇಕನ್ಸಿದ್ರೆ ಕೇಳಿ, ಇಲ್ಲ ಅದನ್ನು ಅಲ್ಲೇ ಲೆಟ್ ಡೌನ್ ಮಾಡಿ. ಪಾಯಿಂಟ್ ನಂಬರ್ 1, ಹಾಗೆ ನಿಮ್ಮ ಒಂದು ಸ್ಕಿನ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದೀರಾ. ಹೆಚ್ಚು ನೀವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಸ್ವಲ್ಪ ಟಯರ್ಡ್ನೆಸ್ಸಿಂದ ನಿಮ್ಮ ಫೇಸ್ ಗ್ಲೋ ಕಮ್ಮಿ ಆಗಿರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಅಥವಾ ಮಾರ್ಕ್ಸ್ಗಳು ಇರಬಹುದು, ಅದೆಲ್ಲವೂ ಕೂಡ ಈ ಒಂದು ವಾರದಲ್ಲಿ ಕಂಪ್ಲೀಟ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಸ್ಕಿನ್ ಗ್ಲೋನೆಸ್ ಆಗ್ತಿದೆ. ನೀವು ಟ್ರೀಟ್ಮೆಂಟ್ ತೊಗೋತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್.
ನಿಮಗೆ ಯಾರಿಂದ ಸಹಾಯ ಬೇಕಾಗಿದೆ, ನೀವು ಯಾರಿಂದ ಸಹಾಯನ ನಿರೀಕ್ಷೆ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಿದ್ದಾರೆ ನಿಮ್ಮ ಲೈಫಿಗೆ. ಹಾಗೆ ಅದನ್ನು ಯಾರು ತಡೆದಿದ್ರು ನಿಮ್ಮ ಲೈಫಿಗೆ, ಯಾವ ವ್ಯಕ್ತಿಗಳು ಬರಬಾರ್ದು, ನಿಮಗೆ ನಿಮ್ಮ ಲೈಫಲ್ಲಿ ಹೇಳಿಕೆ ಅನ್ನೋದಾಗಬಾರ್ದು ಅಂತ ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ಆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬಂದಿದ್ದೀರಾ. ಹೆಚ್ಚು ಸುಂದರವಾಗಿ ಕಾಣಿಸ್ತಿದ್ದೀರಾ, ಹೆಚ್ಚು ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿದ್ದೀರಾ. ನಿಮ್ಮ ವಸ್ತುಗಳ ಬಗ್ಗೆನೂ ಅಷ್ಟೇ, ನಿಮ್ಮ ಒಂದು ಕೆಲಸದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಗಮನ ಇರಲಿ. ಬಿಕಾಸ್ ಈ ಒಂದು ವಾರ ನೀವು ವಸ್ತುಗಳು ಯಾರಿಗೇನಾದರೂ ಕೊಟ್ಟು ಅದನ್ನು ಮರಿಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ ಯಾರಿಗಾದರೂ ಸಹಾಯನ ನೀವು ಮಾಡ್ತಿದ್ದೀರಾ, ಆ ವ್ಯಕ್ತಿಗಳ ಅದು ಇನ್ನೊಂದು ರೀತಿಯ ಇಕ್ಕಟ್ಟಿಗೆ ನಿಮ್ಮನ್ನ ಸಿಗಾಕ್ಸ್ಬಹುದು. ಸ್ವಲ್ಪ ಗಮನ ಕೊಡಿ, ಯಾರನ್ನು ತುಂಬ ಬ್ಲೈಂಡಾಗಿ ನಂಬೇಡಿ. ಪಾಲ್ ನಂಬರ್ 1. ಎಸ್, ಈ ಹಿಂದೆ ಯಾರಾದರೂ ನಿಮಗೆ ಹರ್ಟ್ ಮಾಡಿ ಅಥವಾ ನಿಮಗೆ ಮನಸ್ಸಿಗೆ ನೋವು ಮಾಡಿ ಹೋಗಿರುವಂಥ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಒಂದು ಪ್ರೇಮ ಜೀವನ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಹೊಸ ಬದಲಾವಣೆಗಳಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಇನ್ನಷ್ಟು ಮಾತಾಡಲಿಕ್ಕೆ ವಾಪಸ್ ಬರ್ತಿದ್ದಾರೆ. ಹಾಗೆ ಏನೇ ಮಿಸ್ಕಮ್ಯುನಿಕೇಷನ್ ಇರಲಿ ಅಥವಾ ಯಾವುದೇ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಏನು ಬ್ರೇಕ್ ಡೌನ್ ಆಗಿದೆ ಅದರಿಂದನೂ ಕೂಡ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹೊಸ ಫ್ರೆಶ್ನೆಸ್ ನಿಮ್ಮ ಲೈಫಲ್ಲಿ ಬರ್ತಿದೆ, ಹೊಸ ಚಾಲೆಂಜ್ ನಿಮ್ಮ ಲೈಫಲ್ಲಿ ಬರ್ತಿದೆ. ನೀವೇ ಹೊಸದನ್ನು ಸ್ವಾಗತ ಮಾಡ್ತಿದ್ದೀರಾ, ನೀವೇ ಕೇಳ್ಕೊಂಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿರ್ಬೋದು ಬ್ಯಾಕ್ ಓವರ್ ವೀಕಲ್ಲಿ. ಹೊಸದು ನನ್ನ ಲೈಫಲ್ಲಿ ಬರಲಿ, ಹೊಸ ಆಪರ್ಚುನಿಟಿ ನನಗೆ ಸಿಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತ ಈ ಒಂದು ವಾರ ನಿಮಗೆ ಬಹಳಷ್ಟು ಚೇಂಜಸ್ ಇದೆ. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಒಳಗೆ ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಅದನ್ನು ಯಾರ ಮುಂದೆನೂ ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ ಎಲ್ಲಿಗೆ ಯಾರಿಗೆ ಯಾವಾಗ ಉತ್ತರ ಕೊಡಬೇಕು, ಯಾರಿಗೆ ಹೇಗೆ ಮಾತಾಡಬೇಕು, ಯಾರಿಗೆ ಏನು ನೋವು ಕೊಡಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪಾಲ್ ನಂಬರ್ 1, ಖಂಡಿತ ಆ ಕೆಲಸಗಳನ್ನ ಈ ಒಂದು ವಾರ ಮಾಡ್ತಿದ್ದೀರಾ. ನೀವೆಷ್ಟು ಸೈಲೆಂಟು ಅಷ್ಟೇ ವೈಲೆಂಟು, ಎಷ್ಟು ಒಳ್ಳೆಯವರೇ ಅಷ್ಟೇ ಬೇಗ ನೀವು ಯಾರಿಗೆ ಏನು ರಿವೆಂಜ್ ಕೊಡಬೇಕು ಅದನ್ನು ಕೊಡುವಂಥ ವ್ಯಕ್ತಿಗಳು. ಯಾವುದನ್ನು ಕೂಡ ಉಳಿಸ್ಕೊಳ್ಳೋದಿಲ್ಲ, ಎಲ್ಲರಿಗೂ ನಿಮ್ಮ ಪ್ರೀತಿನ ಹಂಚಿದ್ದೀರಾ, ನಿಮ್ಮ ಒಂದು ಹೆಲ್ಪಿಂಗ್ ಮಾಡಿದ್ದೀರಾ. ಬಟ್ ನಿಮಗೆ ನೋವು ಬಂದಾಗ ತುಂಬ ಟಾಲರೇಟ್ ಮಾಡೋ ಅಷ್ಟು ಮಾಡಿದ್ದೀರಾ. ಬಟ್ ಈ ಒಂದು ವಾರ ಎಲ್ಲಿ ಯಾವ ಸಮಯಕ್ಕೆ ನೀವು ಉತ್ತರಗಳನ್ನ ಕೊಡಬೇಕು ಆ ಉತ್ತರಗಳನ್ನ ಕೊಡ್ತಿದ್ದೀರಾ. ಸಾಧ್ಯ ಆದರೆ ಈ ಒಂದು ವಾರ ಬುಧವಾರ ಗರಿಕೆನ ವಿಘ್ನೇಶ್ವರನಿಗೆ 21 ಗರಿಕೆನ ವಿಘ್ನೇಶ್ವರನಿಗೆ ಇಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಸುತ್ತ ನಿಮ್ಮ ಮನೆಯಲ್ಲಿ ನವಿಲ್ಗರಿ ಇದ್ದರೆ ಅದನ್ನು ನಿಮ್ಮ ಒಂದು ಸ್ಟಡಿ ಅಥವಾ ನಿಮ್ಮ ವರ್ಕ್ ಅಲ್ಲಿ ಇಟ್ಕೊಳ್ಳಿ. ಖಂಡಿತ ಇನ್ನಷ್ಟು ಪೀಸ್ಫುಲ್ ಅನಿಸುತ್ತೆ, ಇನ್ನಷ್ಟು ನಿಮಗೆ ಪಾಸಿಟಿವ್ ಅನಿಸುತ್ತೆ. ಹಾಗೆ ನಾರಾಯಣನ ಆಶೀರ್ವಾದ ಪಾಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ಕೆಲವು ಮಂತ್ರಗಳಿಂದ ನಿಮ್ಮ ಒಂದು ಸಮಸ್ಯೆಗಳು ಅಥವಾ ನಿಮಗಾಗಿರೋ ನೆಗೆಟಿವಿಟಿಗಳು, ನಿಮಗಾಗಿರೋ ದೃಷ್ಟಿಗಳು ಇಲ್ಲಿ ಪಾಲ್ ನಂಬರ್ 1 ಸಾಲ್ವ್ ಮಾಡ್ಕೋತಿದ್ದೀರಾ ಈ ಒಂದು ವಾರ. ಆ ಮಂತ್ರಗಳನ್ನ ಸಡನ್ನಾಗಿ ನಿಮಗೆ ಆ ಮಂತ್ರಗಳನ್ನ ನೀವು ಬುಕ್ಸಲ್ಲಿ ಓದ್ಬೋದು, ಅಥವಾ ನೀವು ಏನಾದರೂ ಫೋನ್ ನೋಡ್ತಿದ್ದಾಗ ನೀವು ಅದ್ರ ಬಗ್ಗೆ ಗಮನ ಕೊಡಬಹುದು. ಕೆಲವು ಮಂತ್ರಗಳು ನಿಮಗೆ ತುಂಬಾ ಪಾಸಿಟಿವ್ನ ತಂದುಕೊಡ್ತಿದೆ, ನಿಮ್ಮ ಮನೆಗೂ ಕೂಡ ಪಾಸಿಟಿವ್ನ ತಂದುಕೊಡ್ತಿದೆ. ಕೆಲವು ವಸ್ತುಗಳನ್ನ ತುಂಬ ಚೇಂಜಸ್ ಮಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಹಾಗೆ ಬಹಳಷ್ಟು ವಸ್ತುಗಳನ್ನು ನೀವು ಪರ್ಚೇಸ್ ಕೂಡ ಮಾಡ್ತಿದ್ದೀರಾ. ಹಣನ ಇನ್ವೆಸ್ಟ್ ಮಾಡೋ ಜೊತೆ ಹಣನ ಹೆಚ್ಚಾಗಿ ಖರ್ಚು ಕೂಡ ಮಾಡ್ತಿದ್ದೀರಾ ಈ ಒಂದು ವಾರ. ಎಸ್, ಬೇಡದೇ ಇರುವಂತಹ ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಆಗ್ತಿದ್ರೆ, ಎಷ್ಟು ಟಾಲರೇಟ್ ಮಾಡಿದ್ರು ಆ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ನೋವು ಆಗ್ತಿದ್ರೆ ಪಾಲ್ ನಂಬರ್ 1 ಖಂಡಿತ ಅದನ್ನು ಕೇಳಿ ಬಿಟ್ಬಿಡಿ. ಡೋಂಟ್ ವರಿ. ಆ ಒಂದು ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗದೆ ಹೋದರೆ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಪಾಲ್ ನಂಬರ್ 1. ಆ್ಯಂಡ್ ಕೆಲವು ವಿಚಾರಗಳಿಗೆ, ಕೆಲವು ವ್ಯಕ್ತಿಗಳಿಗೆ ಹಾಗೂ ಕೆಲವು ನಿರ್ಧಾರಗಳಿಗೆ ನೀವು ರೆಡಿ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ನೀವು ರೆಡಿ ಆಗೋ ಕೂಡ ಇದ್ದೀರಾ. ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ನೆಸ್ ಇದೆ, ನಿಮ್ಮಲ್ಲಿ ಒಂದು ದೈವದ ಶಕ್ತಿ ಎನರ್ಜೀಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮಲ್ಲಿ ಏನೋ ಒಂದು ಪವರ್ ಇದೆ, ಅದು ನಿಮ್ಮ ಸುತ್ತ ಇರೋ ಜನಗಳಿಗೆ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ಹೆಚ್ಚಾಗಿ ದೂರ ಮಾಡ್ತಿಲ್ಲ, ನಿಮ್ಮ ಜೊತೆ ಇರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ವಿಚಾರಗಳನ್ನ ಕೆಲವು ವ್ಯಕ್ತಿಗಳು ನಿಮ್ಮಿಂದ ಆಗಿರಬಹುದು ಅಥವಾ ಬೇರೆ ಅಸ್ಟ್ರಾಲಜಿಸಿಂದ ನಿಮ್ಮ ಬಗ್ಗೆ ತಿಳ್ಕೊಂಡಿರಬಹುದು. ಪಾಲ್ ನಂಬರ್ 2 ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಬೇರೆ ವ್ಯಕ್ತಿಗಳ
ಆಸ್ಟ್ರಾಲಜಿ ರೀಡರ್ಸಿಂದ ನಿಮ್ಮ ಒಂದು ವಿಚಾರಗಳನ್ನ ತಿಳ್ಕೊಂಡಿರಬಹುದು. ಎಲ್ಲ ಪರ್ಫೆಕ್ಟಾಗಿ ಹೀಗೆ ಅಂತ ನಿಮ್ಮ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ, ಬಟ್ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋದನ್ನು ಆ ವ್ಯಕ್ತಿಗಳು ನಂಬ್ಕೊಂಡಿದ್ದಾರೆ. ನಿಮ್ಮ ಶತ್ರುಗಳಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳಾಗಿರ್ಬೋದು. ಸೊ ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. 7 ಅನ್ನೋ ನಂಬರ್ ಹೆಚ್ಚಾಗಿ ಎನರ್ಜಿ ಸಿಗ್ತಿದೆ. ಪೈಲ್ ನಂಬರ್ 2 7 ಡೇಸ್ ಇರ್ಬೋದು ಅಥವಾ 7 hours ಇರಬಹುದು. ಈ ಒಂದು ಸಮಯ ಅಥವಾ ಈ ಒಂದು ಡೇಸಲ್ಲಿ, ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳ ನಿಮ್ಮ ಲೈಫಿಗೆ ಭೇಟಿ ಆಗ್ತಿದೆ. ಹಾಗೆ ಹೆಲ್ತ್ ಕೂಡ ವೆಲ್ ಆಗ್ತಿದೆ. ತುಂಬ ಯಾರ ಆರೋಗ್ಯದ ವಿಚಾರವಾಗಿ ನೀವು ಪ್ರಯರ್ ಮಾಡಿದ್ದೀರಾ, ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳಿದೆ. ಹೆಚ್ಚಾಗಿ ಔಟ್ಸೈಡ್ ಫುಡ್ಸ್ನ ಈ ಒಂದು ವಾರ ಅವಾಯ್ಡ್ ಮಾಡಿ, ಅದರಿಂದ ನಿಮಗೆ ಆರೋಗ್ಯಕ್ಕೆ ಸಮಸ್ಯೆಗಳು ಆಗಬಹುದು. ಖಂಡಿತ ಅದನ್ನು ಅವಾಯ್ಡ್ ಮಾಡಿ. ಕೆಲವು ಪ್ರಾಣಿಗಳಾಗಿರ್ಬೋದು, ನೀವು ಸಾಕಿರೋ ಒಂದು ಮನೇಲಿ ಪ್ರಾಣಿಗಳಾಗಿರಬಹುದು, ಅಥವಾ ನಿಮ್ಮ ಸುತ್ತ ಇರುವಂಥ, ನಿಮ್ಮ ಕೆಲಸದ ಸುತ್ತ ಇರ್ಬೋದು, ನಿಮ್ಮ ಒಂದು ಮನೆ ಸುತ್ತ ಇರೋ ಪ್ರಾಣಿಗಳು ನಿಮಗೆ ಕೆಲವು ಏನಾದರೂ ನೀವು ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಪಯಣಿಸ್ತಿದ್ದೀರಾ, ಆಗ ನಿಮ್ಗೆ ಅದು ಅಡ್ಡ ಕಾಣಿಸ್ಬಹುದು. ಅದು ನಿಮ್ಮ ಪ್ರೊಟೆಕ್ಷನ್ ಮಾಡ್ತಿದೆ. ನಿಮ್ಮ ಸುತ್ತ ಏನು ಎನರ್ಜೀಸ್ ನೆಗೆಟಿವಿಟಿ ಇದೆ ಅದನ್ನು ನಿಮ್ಮಿಂದ ತೆಗೆದಾಕ್ತಿದೆ. ಪೈಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ನೀವು ಆಚೆ ಟ್ಯಾಟೋಸ್ನ ಕೂಡ ಹಾಕ್ಸ್ತಿದ್ದೀರಾ. ನಿಮ್ಮ ಪ್ರೊಟೆಕ್ಷನ್ ಆಗಿರ್ಬೋದು, ಅಥವಾ ಫೆದರ್ಸ್ ಟ್ಯಾಟೋಸ್ ಆಗಿರ್ಬೋದು, ಅಥವಾ ನಿಮ್ಮ ಹಿರಿಯರ ಒಂದು ಹೆಸರುಗಳಾಗಿರ್ಬೋದು. ಎನಿಥಿಂಗ್, ನಿಮಗೆ ಒಂದು ರೀತಿ ಈ ಒಂದು ವಾರ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ನಿಮ್ಮ ಪೂರ್ವಜನರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹೆಚ್ಚು ಬುಕ್ಸಸ್ನ ಓದ್ತಿದ್ದೀರಾ. ನೀವು ಕೂಡ ಆಸ್ಟ್ರಾಲಜಿ ಬಗ್ಗೆ ಇನ್ನಷ್ಟು ಕಲ್ತ್ಕೋಬೇಕು, ಆಸ್ಟ್ರಾಲಜಿ ನಾನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೆ ಬರ್ತಿದೆ. ಕೆಲವು ಮುದ್ರೆಗಳಾಗಿರಬಹುದು, ಕೆಲವು ಮಂತ್ರಗಳಾಗಿರಬಹುದು, ಕೆಲವು ಪೂಜೆಗಳಾಗಿರ್ಬೋದು, ಅದನ್ನು ನೀವು ಈ ಒಂದು ವಾರದಲ್ಲಿ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಯಾವುದಾದ್ರೂ ಒಂದನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ. ಪೈಲ್ ನಂಬರ್ 1. ಎಸ್, ತುಂಬ ಲಾಂಗ್ ಬ್ಯಾಕ್ ಯಾವ ವ್ಯಕ್ತಿನ ನೀವು ಭೇಟಿ ಮಾಡಿಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕುಟುಂಬದ ವ್ಯಕ್ತಿಗಳಾಗಿರಬಹುದು, ಆ ವ್ಯಕ್ತಿಗಳಿಂದ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಬರ್ತಿದೆ ಮತ್ತು ಆ ವ್ಯಕ್ತಿಗಳ ಭೇಟಿ ಆಗ್ತಿದೆ. ಹಾಗೆ ನಿಮ್ಮನ್ನು ತುಂಬ ಜನ ಅಬ್ಸರ್ವ್ ಕೂಡ ಮಾಡ್ತಿದ್ದಾರೆ. ನೀವು ಕೂಡ ದೈವದ ರಕ್ಷಣೆಯಲ್ಲಿದ್ದೀರಾ. ಇಲ್ಲಿ ಜಗನ್ನಾಥನ ಅನುಗ್ರಹ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ಹಾಗೆ ನೀವು ಏನೋ ಒಂದು ಇಷ್ಟ ಆಗಿರೋ ವಸ್ತುನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಇವಂತೂ ತುಂಬ ತಿಂಗಳಾಗಿರ್ಬೋದು, ವರ್ಷಗಳಾಗಿರ್ಬೋದು, ಅದನ್ನು ಪರ್ಚೇಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ಅದನ್ನು ತೊಗೊಳಿಕ್ಕೆ ಆಗಿರಲಿಲ್ಲ. ಈ ಒಂದು ವಾರ ನೀವು ಅದನ್ನು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ನಿಮ್ಮ ಮನೆಗೆ ಆ ವಸ್ತು ಬಂದ ಮೇಲೆ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಅದು ದೈವಕ್ಕೆ ಸಂಬಂಧಪಟ್ಟಿರೋ ವಸ್ತು ಆಗಿರ್ಬೋದು, ಅಥವಾ ನಿಮ್ಮ ಮನೆ ವಾಸ್ತುಗೆ ಸಂಬಂಧಪಟ್ಟಿರೋ ವಸ್ತುಗಳಾಗಿರಬಹುದು, ಅಥವಾ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ಲಲಿತಾ ಸಹಸ್ರನಾಮನ ಕೇಳಿ. ಹಾಗೆ ಸಾಧ್ಯ ಆದರೆ ಬೇಗ ಎದ್ದು ಮೆಡಿಟೇಷನ್ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ ಜೊತೆಗೆ ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ತುಂಬಾ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಇದೆ. ಯಾವ ವಿಚಾರದಲ್ಲಿ ಕೆಲಸಗಳಲ್ಲಿ ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಅದರಲ್ಲಿ ಏನು ಅಡೆತಡೆಗಳು ಹಿಂದೆ ಆಗಿತ್ತು, ಇನ್ನು ಮುಂದೆ ಆ ಅಡೆತಡೆಗಳು ಆಗೋದಿಲ್ಲ. ಬಿಕಾಸ್ ನಿಮ್ಮ ಜೊತೆ ದೈವದ ರಕ್ಷಣೆ ಇದೆ. ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ಆರಾಧಿಸೋ ದೇವ್ರನ್ನ ಸ್ವಲ್ಪ ನಿಮಗೆ ಹೆಚ್ಚು ಆಸಕ್ತಿ ಮೂಡದೇ ಇರ್ಬೋದು. ಆ ಪೂಜೆ ಮಾಡಲಿಕ್ಕಾಗಿರ್ಬಹುದು, ಅಥವಾ ನೀವೇನಾದರೂ ಚಾಂಟಿಂಗ್ ಮಾಡ್ತಿದ್ರೆ, ಏನಾದರೂ ಮಂತ್ರಗಳನ್ನ ಪಠನೆ ಮಾಡ್ತಿದ್ರೆ ಅದನ್ನು ಅರ್ಧದಲ್ಲೇ ಸ್ಟಾಪ್ ಮಾಡಿರ್ಬೋದು. ಕೆಲವು ದಿವಸಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಅನಿಸ್ತಿರ್ಬೋದು, ಅಥವಾ ಏನೋ ನಿಮ್ಮ ಕಡೆ ದೃಷ್ಟಿ ಕಮ್ಮಿ ಆಗಿರಬಹುದು ಅಂತ ನಿಮ್ಗೆ ಅನಿಸ್ತಿರ್ಬೋದು. ದೈವದ ವಿಚಾರವಾಗಿ ದೈವನ ಬ್ಲಾಕ್ ಮಾಡಿದಾರೇನೋ ಅಂತ ಅನಿಸಿರ್ಬೋದು. ಖಂಡಿತ ದೈವನ ಯಾರೂ ಬ್ಲಾಕ್ ಮಾಡೋಕ್ಕಾಗಲ್ಲ. ನಿಮ್ಗೆ ಆ ರೀತಿ ಅನಿಸಿ, ಆ ರೀತಿ ನಿಮಗೆ ಯಾವುದೇ ಸ್ಟ್ರಕ್ ಆಗಿತ್ತೋ ಅದು ಕೂಡ ಈ ಒಂದು ವಾರದಿಂದ ಆ ಬ್ಲಾಕ್ ಓಪನ್ ಆಗ್ತಿದೆ. ಏನೇ ಒಂದು ಲಾಕ್ ಆಗಿರಲಿ, ಕೆಲವು ವ್ಯಕ್ತಿಗಳು ಸ್ತ್ರೀಯರು ಇಲ್ಲಿ ಹೆಚ್ಚಾಗಿ ಪೈಲ್ ನಂಬರ್ 1ಗೆ ಸ್ತ್ರೀಯರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಆಗಿದೆ. ಅವರು ನಿಮಗೆ ಕೀನ ಲಾಕ್ ಮಾಡಿರಬಹುದು. ಆ ಲಾಕ್ನ ನಿಮಗೆ ತಾಯಿ ಪಾರ್ವತಿ ದೇವಿ ಓಪನ್ ಮಾಡಿದ್ದಾರೆ.
ತಾಯಿ ಚಾಮುಂಡೇಶ್ವರಿ ದೇವಿ ಓಪನ್ ಮಾಡಿದ್ದಾರೆ. ಖಂಡಿತ ಇಲ್ಲಿ ನಿಮಗೇನು ಸ್ಟ್ರಕ್ ಇತ್ತು ಅದು ಕೂಡ ಓಪನ್ ಆಗಿದೆ. ಏನು ಪೂಜೆಗಳು ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಅರ್ಧದಲ್ಲೇ ನಿಲ್ಲಿಸಿದ್ದೀರಾ, ಅದನ್ನು ಪುನರಾರಂಭಿಸ್ತಾ ಇದ್ದೀರಾ ಈ ಒಂದು ವಾರ. ಎಸ್, ಒಂದು ರೀತಿ ಕೆಲವು ವಿಚಾರಗಳಲ್ಲಿ ನೀವು ಸ್ವಲ್ಪ ಕೋಪ ಕೂಡ ಮಾಡ್ಕೋತಿದ್ದೀರಾ ಈ ಒಂದು ವಾರ. ಅದು ಒಳ್ಳೆಯದಕ್ಕೆ ಮಾಡ್ಕೋತಿದ್ದೀರಾ. ಅದು ಇನ್ನಷ್ಟು ನಿಮ್ಮ ಕುಟುಂಬಕ್ಕೂ ಕೂಡ ರಕ್ಷಣೆ ಆಗಿದೆ. ಹಾಗೆ ಕೆಲವು ನಿರ್ಧಾರಗಳನ್ನ ಏನು ನೀವು ತಗೊಳ್ತಿದ್ದಾರೆ ಅಥವಾ ನಿಮ್ಮ ಕುಟುಂಬದಲ್ಲಿರೋ ಹಿರಿಯ ವ್ಯಕ್ತಿಗಳು ತಗೋತಿದ್ದಾರೆ, ಅದು ನಿಮಗೆ ಸರಿ ಅನ್ನಿಸ್ತಾ ಇರಬಹುದು. ಆಗ ನೀವು ತುಂಬ ನಿಮ್ಮ ಮಾತುಗಳಿಂದ ಅದನ್ನು ಸ್ಟಾಪ್ ಮಾಡ್ತಿರ್ಬೋದು. ಅದು ಒಂದು ರೀತಿ ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಕೆಲವು ವಿಚಾರಗಳು, ಸೂಕ್ಷ್ಮಗಳು ಮುಂಚೆನೇ ನಿಮಗೆ ಅರ್ಥ ಆಗ್ತಿದೆ ಈ ಒಂದು ವಾರ. ಪಾಯಿಂಟ್ ನಂಬರ್ 1, ಆದ ಕಾರಣದಿಂದ ಕೆಲವು ವಿಚಾರಗಳು, ಕೆಲವು ಸ್ಥಳಗಳ ಹೋಗೋ ಏನು ನಿಮ್ಮ ಕುಟುಂಬದಲ್ಲಿ ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ಕೆಲವು ಕೆಲಸಗಳ ವಿಚಾರವಾಗಿ ಅದನ್ನು ನೀವು ಸ್ಟಾಪ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಕುಟುಂಬ ಕೂಡ ಪ್ರೊಟೆಕ್ಟ್ ಆಗಿದೆ, ನೀವು ಕೂಡ ಪ್ರೊಟೆಕ್ಟ್ ಆಗ್ತಿದ್ದೀರಾ. ಎಸ್, ಪಾಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ಎಸ್ ಆರ್ ನೋಡೋಣ. ಎನಿ ಕ್ವಶನ್ಸ್ ನೀವು ಕೇಳ್ಕೊಳ್ಬೋದು, ಅದಕ್ಕೆ ಎಸ್ ಆರ್ ನೋಡೋಣ. ಎಸ್, ನಿಮ್ಮ ಒಂದು ಪ್ರಶ್ನೆಗೆ ಎಸ್ ಅಂತ ಇದೆ. ಖಂಡಿತ ಯಾವ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ, ನಿಮ್ಮ ಜೊತೆ ನಿಮ್ಮ ಕುಟುಂಬನೂ ಕೂಡ ಈ ವಿಚಾರದಲ್ಲಿ ನೀವೇನು ನಿರ್ಧಾರ ತಗೋತಿದ್ದೀರಾ ಅದರಲ್ಲಿ ತುಂಬಾ ಹ್ಯಾಪಿನೆಸ್ನ ನೋಡ್ತಿದ್ದಾರೆ. ಎಸ್, ಪಾಯಿಂಟ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್. ನಮಸ್ತೆ. ಪಾಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಈ ಒಂದು ವಾರದ ರೀಡಿಂಗ್. ಮೊದಲದಾಗಿ ಬೆನ್ನಿಂದ ಏನು ಮೆಸೇಜ್ ಇದೆ ನಿಮಗೆ ನೋಡೋಣ. ನಂಬರ್ 2, ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ಬದಲಾವಣೆಗಳು ಬರ್ತಿದೆ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ರಾಯರ ಫೋಟೋ ಇಲ್ಲ ಅಂದರೆ ಯಾರಾದರೂ ನಿಮಗೆ ರಾಯರ ಒಂದು ಫೋಟೋನ ಗಿಫ್ಟಾಗಿ ಕೊಡ್ತಿರ್ಬೋದು, ಅಥವಾ ರಾಯರ ಪ್ರಸಾದ ಮಂತ್ರಾಕ್ಷತೆಗಳು ಕೂಡ ನಿಮ್ಗೆ ಸಿಗ್ತಿರ್ಬೋದು. ಈ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ಗುರುಗಳಿಂದ ನಿಮಗೆ ಈ ಒಂದು ವಾರ ಹೊಸ ಆರಂಭನೆ ನಿಮ್ಮ ಲೈಫಲ್ಲಿ ಶುರು ಆಗ್ತಿದೆ. ಪಾಲ್ ನಂಬರ್ 2. ಎಸ್, ಹಾಗೆ ತುಂಬ ಏನು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ಹಾಗೂ ಯಾವ ವಿಚಾರದಲ್ಲಿ ನಿರ್ಧಾರ ಹೇಗೆ ತೊಗೋಬೇಕು ಅಥವಾ ಏನು ಮಾಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ, ಗೊಂದಲದಲ್ಲಿದ್ದೀರಾ. ಈ ಒಂದು ವಾರ ಕೆಲವು ವ್ಯಕ್ತಿಗಳ ಮುಖವಾಡ ನಿಮ್ಮ ಮುಂದೆ ಕಳಚಿ ಬೀಳ್ತಿದೆ. ಯಾರು ಸರಿ ಯಾರು ತಪ್ಪುಗಳನ್ನು ನೀವು ನೋಡ್ತಿದ್ದೀರಾ. ಹಾಗೆ ಇಲ್ಲಿ ಪಾಲ್ ನಂಬರ್ 2ಗೆ ಬಹಳಷ್ಟು ಸತ್ಯಗಳ ಒಂದು ಗೋಚರ ಆಗ್ತಿದೆ. ಹಾಗೆ ಹಿಂದೆ ಯಾರಿಗಾದರೂ ನೀವು ಸಹಾಯ ಮಾಡಿರ್ಬೋದು, ಅಥವಾ ಹಿಂದೆ ಯಾರಿಗಾದರೂ ಆ ವ್ಯಕ್ತಿಗಳ ಪ್ರಾಣನ ನೀವು ಉಳಿಸಿರ್ಬೋದು, ಅಥವಾ ನಿಮ್ಮಿಂದ ಆ ವ್ಯಕ್ತಿಗಳು ಸಹಾಯ ಪಡೆದುಕೊಂಡಿರ್ಬೋದು. ಆ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ನಿಮ್ಮನ್ನ ಭೇಟಿ ಮಾಡ್ತಿದ್ದಾರೆ ಅನಿಸುತ್ತೆ ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2, ಆ ವ್ಯಕ್ತಿಗಳ ಭೇಟಿ ನಿಮ್ಮ ಒಂದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ನಿಮಗೆ ಆ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಕೂಡ ಸಿಗ್ತಿರಬಹುದು. ಪಾಲ್ ನಂಬರ್ 2, ಹಾಗೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡ್ತಿದ್ದೀರಾ. ಹಾಗೆ ಹೆಚ್ಚಾಗಿ ಈ ಒಂದು ವಾರ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಹೊಸ ವಿದ್ಯೆಗಳನ್ನ ಕಲೀಲಿಕ್ಕೆ ಅವಕಾಶಗಳು ಕೂಡ ಸಿಗ್ತದೆ. ಸಂಗೀತ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು,
ಎನಿ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಾಗೆ ಏನು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಗುರುತು ಸಿಗ್ತಿದೆ, ಹೆಚ್ಚಿನ ಆಪರ್ಚುನಿಟಿ ಸಿಗ್ತಿದೆ ಫಾರ್ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ. ಪ್ಯಾನ್ ನಂಬರ್ 2, ಎಲ್ಲೋ ಪಯಣಿಸ್ತಿದ್ದೀರಾ. ಸೊ ನಿಮ್ಮ ಪಯಣದಲ್ಲಿ, ನಿಮ್ಮ ಒಂದು ದಾರಿಯಲ್ಲಿ, ನೀವು ಹೋಗ್ತಾ ಇರುವಂಥ ಸ್ಥಳದಲ್ಲಿ ಬಹಳಷ್ಟು ವಿಚಾರಗಳು ಕೂಡ ತಿಳಿತಿದೆ. ಹಾಗೆ ಯಾವುದಾದ್ರೂ ಕ್ಷೇತ್ರ ದರ್ಶನ ಆಗಿರಬಹುದು, ಏನಾದರೂ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ. ನೀವು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲದೆ ಇರಬಹುದು, ಆದರೆ ಆ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಎಲ್ಲದೂ ನೀರು ಹರಿಯೋ ಸ್ಥಳದಲ್ಲಿ ನಿಮಗೆ ಆಮೆನ ನೋಡ್ಬೋದು. ನೀವು ಅದನ್ನೇನಾದರೂ ನೀವು ತೊಗೊಂಡು ಬರಬೇಕು ನಿಮ್ಮ ಮನೆಗೆ ಅಂದ್ಕೊಂಡಿದ್ರೆ, ಒಂದು ಸತಿ ನಿಮ್ಮ ಒಂದು ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನದ ಪುರೋಹಿತರನ್ನ ಕೇಳಿ ತೊಗೊಂಡು ಬನ್ನಿ. ಪ್ಯಾನ್ ನಂಬರ್ 2, ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಯಾರಿಗೆ ದಾನ ಅನಿಸುತ್ತೆ ಅವ್ರ ಮಾತ್ರ ತೊಗೊಳ್ಳಿ. ಹಾಗೆ ಸೆಲೆಬ್ರೇಷನ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ ಯಾರಿಗೆ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ಈ ಒಂದು ವಾರ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಬದುಕಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿರುವಂತಹ ಏನು ಬೇಸರ ಇತ್ತು, ಅಥವಾ ಏನು ಗೊಂದಲತೆ ಇತ್ತು, ಅಥವಾ ನನಗೆ ಎಷ್ಟೇ ವರ ಬಂದರೂ ನನಗಿನ್ನೂ ಸೆಟ್ ಆಗಿಲ್ಲ, ನನಗೆ ಏಜ್ ಆಗ್ತಿದೆ ಅಂತ ನೀವು ತುಂಬ ಬೇಜಾರಾಗಿದ್ರಿ, ಈ ಒಂದು ವಾರ ನಿಮ್ಮ ಒಂದು ಬದುಕಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ನಿಮ್ಮ ಒಂದು ಮನೆ ದೇವರ ಅನುಗ್ರಹದಿಂದ ನಿಮಗೆ ಹೊಸ ಬದಲಾವಣೆಗಳು, ದಾರಿಗಳು ಸಿಗ್ತಿದೆ. ಏನಾದರೂ ನಿಮ್ಮ ಮನೆ ದೇವರಿಗೆ ಹರಕೆನ ಮಾಡ್ಕೊಂಡಿದ್ರೆ ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ನಿಮ್ಮ ಒಂದು ಫ್ಯಾಮಿಲಿಲಿ ಯಾರು ಹಿರಿಯರಿದ್ದಾರೆ ಆ ವ್ಯಕ್ತಿಗಳಿಂದ ನಿಮ್ಗೆ ಇನ್ನಷ್ಟು ಮಾತುಗಳು ಮಾತಾಡ್ತಿದ್ದಾರೆ. ಆ ವ್ಯಕ್ತಿಗಳು ನಿಮಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಿದ್ದಾರೆ, ಅವರಿಂದ ನಿಮಗೆ ದಾರಿ ಸಿಗ್ತಿದೆ. ಈ ಒಂದು ವಾರದಲ್ಲಿ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಇದೆ. ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ. ಏನು ಒಬ್ಬಂಟಿ ಅಂತ ಅನ್ನಿಸ್ತಿತ್ತು, ಖಂಡಿತ ನೀವು ಒಬ್ಬಂಟಿ ಆಗಿಲ್ಲ, ನೀವು ಅಲೋನ್ ಆಗಿಲ್ಲ. ನಿಮ್ಮ ಜೊತೆ ದೈವ ಇದೆ, ನೀವು ನಂಬುವಂತಹ ದೈವ ಶಕ್ತಿ ನಿಮ್ಮ ಜೊತೆ ಪ್ರೊಟೆಕ್ಟ್ ಮಾಡ್ತಿದೆ. ಹೊಸ ವ್ಯಕ್ತಿಗಳು ನಿಮ್ಮ ಬದುಕಿಗೆ ಗಳಿಸ್ಕೊಡ್ತಿದ್ದಾರೆ. ಅದು ಸರಿಯಾದ ಸಮಯಕ್ಕೆ ನಿಮಗೆ ಬದುಕಿಗೆ ಆ ವ್ಯಕ್ತಿಗಳು ಬರ್ತಿದ್ದಾರೆ ಕೂಡ. ಪ್ಯಾನ್ ನಂಬರ್ 2, ಎಸ್, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ. ಆ ರೀತಿಯಾದ ಏನು ರೀತಿ ಏನಿದೆ ಮಾತು, ಈ ಒಂದು ವಾರದಲ್ಲಿ ಖಂಡಿತ ದೈವದಿಂದ ನಿಮಗೆ ರಕ್ಷಣೆ ಹಾಗೂ ನೀವು ಕೇಳಿರುವಂತಹ ಯಾವುದೇ ಒಂದು ಪ್ರಾರ್ಥನೆ ಈ ಬ್ಯಾಕ್ ಓವರ್ ಮಂತ್ಗಳಲ್ಲಿ ಅಥವಾ ಏನು ತುಂಬ ದಿವಸಗಳಿಂದ ಡಿಲೇ ಆಗ್ತಿರೋ ಕೆಲಸದಲ್ಲಿ ಭಾಳಷ್ಟು ಸಡನ್ನಾಗಿ ಬದಲಾವಣೆಗಳಾಗ್ತಿದೆ. ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಹೆಚ್ಚಾಗಿ ಇನ್ನಷ್ಟು ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಹಾಗೆ ಯಾವುದು ಸರಿ ತಪ್ಪುಗಳನ್ನ ನೀವು ಈ ಒಂದು ವಾರದಲ್ಲಿ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ನಿಮ್ಮಿಂದ ಸಹಾಯ ಪಡೆದುಕೊಳ್ತಿದ್ದಾರೆ. ಹಾಗೆ ಇಲ್ಲಿ ಪ್ಯಾನ್ ನಂಬರ್ 2, ನಿಮ್ಗಿನ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ನಿಮ್ಮಿಂದ ಸಹಾಯನ ಪಡೆದುಕೊತಿದ್ದಾರೆ. ನಿಮ್ಮಿಂದ ಏನಾದರೂ ಹೊಸ ದಾರಿನ ನೀವು ಅವರಿಗೆ ದಾರಿನ ಮಾಡಿಕೊಡ್ತಿದ್ದೀರಾ. ಅವರ ಲೈಫಲ್ಲಿ ಏನು ಸ್ಟ್ರಕ್ ಇದೆ ಅದಕ್ಕೆ ನೀವು ಒಂದು ರೀತಿ ದಾರಿನ ತೋರಿಸ್ಕೊಡ್ತಿದ್ದೀರಾ. ಸಮಥಿಂಗ್ ಬ್ಲಾಕೇಜಸ್ ಇತ್ತು ನಿಮ್ಮ ಒಂದು ಕುಟುಂಬದಲ್ಲಿ, ಮಾತುಗಳಲ್ಲಾಗಿರ್ಬೋದು ಅಥವಾ ವ್ಯವಹಾರದಲ್ಲಾಗಿರ್ಬೋದು. ಸಮಥಿಂಗ್ ಬ್ಲಾಕ್ ಇತ್ತು, ಜಗಳಗಳಿತ್ತು, ಅದು ಕೂಡ ಏನು ಡಿಸಪಾಯಿಂಟ್ಮೆಂಟ್ ಇತ್ತು, ಈ ಒಂದು ವಾರದಲ್ಲಿ ಅದು ಕೂಡ ಕ್ಲಿಯರ್ ಆಗ್ತಿದೆ. ಕೆಲವು ವಿಚಾರಗಳಿಗೆ, ಕೆಲವು ಮಾತುಗಳಿಗೆ ನೀವು, ಕೆಲವು ವ್ಯಕ್ತಿಗಳಿಗೆ ನೀವು ಉತ್ತರಗಳನ್ನ ಕೊಡ್ತಿದ್ದೀರಾ. ಹಾಗೆ ಈ ಒಂದು ವಾರ ಇನ್ನಷ್ಟು ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಇನ್ನಷ್ಟು ದಾರಿನ ನೋಡ್ತಿದ್ದೀರಾ. ಹಾಗೆ ಹೆಚ್ಚಿನ ಗೌರವ, ಪ್ರೀತಿ ನಿಮಗೆ ಸಿಗ್ತಿದೆ. ಮನಸ್ಸಿಗೆ ಸ್ವಲ್ಪ ನೋವಾಗಿದೆ, ಪ್ರೀತಿಯ ಜೀವನದಲ್ಲಾಗಿರ್ಬೋದು, ಯಾವ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅದು ಕೂಡ ಈ ಒಂದು ವಾರದಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ಪ್ಯಾನ್ ನಂಬರ್ 2, ಈ ಒಂದು ವಾರ ಈ ಹಿಂದೆ ಯಾರಾದರೂ ನಿಮಗೆ ನೋವು ಮಾಡಿ ಹೋಗಿದ್ರೆ, ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬಂದು ಸಾರಿ ಕೇಳ್ತಿದ್ದಾರೆ. ಎಸ್, ಅವ್ರನ್ನ ನೀವು ಕ್ಷಮಿಸಬೇಕು ಅನಿಸಿದ್ರೆ ಕ್ಷಮಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಕ್ಷಮಿಸ್ಬೇಡಿ. ಮತ್ತೆ ನಿಮ್ಮ ಪ್ರೀತಿನ ಬಯಸಿ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಒಂದು ಸಮಸ್ಯೆನ ನೀವು ಸಾಲ್ವ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಅವರ ಒಂದು ಸಮಸ್ಯೆನ ನೀವು, ಆ ಭಾರನ ಕಮ್ಮಿ ಮಾಡ್ತಿದ್ದೀರಾ. ಅವರ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ತಿದ್ದೀರಾ.
ಒಂದು ಒಳ್ಳೆ ಸ್ಥಳಕ್ಕೆ ಕೂಡ ನೀವು ಭೇಟಿ ಕೊಡ್ತಿರ್ಬೋದು. ಪಾಲ್ ನಂಬರ್ 2 ನಿಮ್ಮ ಪ್ರೀತಿಯ ಜೀವನದಲ್ಲಿ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನೀವು ಗಮನ ಕೊಡಬೇಕಿದೆ. ಥರ್ಡ್ ಪಾರ್ಟೀಸಿಂದ ಏನು ಸಮಸ್ಯೆಗಳನ್ನ ನೋಡ್ತಿದ್ದೀರಲ್ಲಿ ಪಾಲ್ ನಂಬರ್ 2, ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ನಿಮ್ಮ ಪ್ರೀತಿಗೆ ಹಾಗೂ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಮಸ್ಯೆ ಆಗ್ತಿದ್ರೆ ಆ ವ್ಯಕ್ತಿಗಳು ಕೂಡ ದೂರ ಹೋಗ್ತಿದ್ದಾರೆ. ಅದಕ್ಕಾಗಿ ನೀವು ಬಹಳಷ್ಟು ಪಣ ಹಾಕಿದ್ದೀರ, ಪಣ ತೊಟ್ಟಿದ್ದೀರಾ. ಹೆಚ್ಚಾಗಿ ಆ ವ್ಯಕ್ತಿಯಿಂದ ನಿಮ್ಮ ಪಾರ್ಟ್ನರ್ನ ದೂರ ಮಾಡಬೇಕು, ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ. ಆ ವ್ಯಕ್ತಿಯ ಜೊತೆ ಅವರ ಸಂಬಂಧ ಒಂದು ರೀತಿ ಫ್ರೆಂಡ್ಶಿಪ್ ಆಗಿರ್ಬೋದು, ಬಟ್ ಆ ಥರ್ಡ್ ಪಾರ್ಟಿ ಅದನ್ನು ಪ್ರೀತಿಯಾಗಿ ತೊಗೊಂಡಿರ್ಬೋದು. ಖಂಡಿತ ವ್ಯಕ್ತಿ ಈ ಒಂದು ವಾರದಲ್ಲಿ ದೂರ ಆಗ್ತಿದ್ದಾರೆ. ಎಸ್, ಇನ್ನಷ್ಟು ಸತ್ಯಗಳು ಹಾಗೂ ಇನ್ನಷ್ಟು ಕೆಲವು ವಿಚಾರಗಳನ್ನ ನೀವು ಗಮನ ಕೊಟ್ಟರೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಎಸ್, ಹೆಚ್ಚಾಗಿ ಈ ಒಂದು ವಾರದಲ್ಲಿ ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಹೊಸ ವಿದ್ಯೆಗಳನ್ನ ಕಲೀಲಿಕ್ಕೆ ಅವಕಾಶ ನಿಮಗೆ ಸಿಗ್ತಿದೆ. ಹೊಸ ವಿದ್ಯೆ ಕಲೀಲಿಕ್ಕೆ ನಿಮ್ಮ ಮನಸ್ಸಾಗ್ತಿರ್ಬೋದು. ಏನಾದರೂ ಹೊಸ ಬಾಕ್ಸಸ್ನ ಪರ್ಚೇಸ್ ಮಾಡ್ತಿರ್ಬೋದು, ಇನ್ನಷ್ಟು ವಿದ್ಯೆಗಳ ಬಗ್ಗೆ ಕಲಿತಿರ್ಬೋದು. ಯಾವುದಾದ್ರೂ ಯೋಗ ಆಗಿರಬಹುದು, ಆಧ್ಯಾತ್ಮದ ಕಡೆ ಗಮನ ಕೊಡ್ತಿರ್ಬೋದು. ಹೆಚ್ಚಾಗಿ ಭಗವದ್ಗೀತಾನ ಓದ್ತಿರ್ಬಹುದು. ಯಾವುದಾದ್ರೂ ಪುರಾತನವಾದ ವಿಚಾರಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಮನಸ್ಸಾಗ್ತಿರ್ಬೋದು ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2 ಪಾಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಪಾಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿದ್ದೀರಾ. ಎಸ್, ಹೊಸ ಬದಲಾವಣೆ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಹೊಸ ವಿಚಾರ ಕೂಡ ನಿಮ್ಮ ಕಿವಿಗೆ ಬೀಳ್ತಿದೆ. ಹಾಗೆ ಹೊಸದನ್ನು ನಿಮ್ಮ ಲೈಫಿಗೆ ಆಗಮನ ಆಗ್ತಿದೆ. ಒಂದು ರೀತಿ ತುಂಬ ಸ್ಟ್ರಾಂಗಾಗಿ ಕೆಲವು ನಿರ್ಧಾರಗಳನ್ನ ತೊಗೊಂಡಿದ್ದೀರಾ. ಕೆಲವು ವಿಚಾರಗಳಲ್ಲಿ ನಿಮಗೆ ನಂಬಿಕೆ ಇದೆ, ಕೆಲವು ಕೆಲಸದ ಮೇಲೆ ನಿಮಗೆ ನಂಬಿಕೆ ಇದೆ. ನಾನು ಅದನ್ನು ಮಾಡ್ತೀನಿ, ಅದರಲ್ಲಿ ಜಯ ನನಗೆ ಸಿಗುತ್ತೆ ಅಂತ. ಖಂಡಿತ ನಿಮಗೆ ಆ ಕೆಲಸದಲ್ಲಿ ಜಯ ಸಿಗುತ್ತೆ. ಏನೇ ಕೆಟ್ಟ ದೃಷ್ಟಿ ಇದ್ದರೂ ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. 4th ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ. ಖಂಡಿತ ಚಕ್ರ ಮೆಡಿಟೇಷನ್ನ ಮಾಡಿ. ಎಸ್, ಹೆಚ್ಚಾಗಿ ನೀವು ತಿಂತಾ ಇರುವಂತಹ ಊಟ ನಿಮಗೆ ಡೈಜೆಸ್ಟ್ ಆಗ್ತಿಲ್ಲ, ಊಟದ ಮೇಲೆ ಗಮನ ಇಲ್ಲ. ಹಾಗೆ ಹೆಚ್ಚಾಗಿ ಬೇಡದಿರೋ ಆಲೋಚನೆಗಳು ನಿಮ್ಮ ತಲೆಯಲ್ಲಿದೆ, ಅಥವಾ ಅದು ಇಂಪಾರ್ಟೆಂಟ್ ಇರೋ ವಿಚಾರಗಳಾಗಿರ್ಬೋದು. ನಿಮ್ಮ ತಲೆ ಏನು ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಖಂಡಿತ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಬಗ್ಗೆ ಗಮನ ಕೊಡಿ. ಪಾಲ್ ನಂಬರ್ 2 ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹೊಸ ದಾರಿ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2 ಯಾವುದಾದ್ರೂ ದೇವರ ಒಂದು ದರ್ಶನ ನೀವು ಮಾಡ್ತಿದ್ದೀರಾ. ಏನಾದರೂ ನೀವು ಸೂರ್ಯ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ದೀರಾ, ದೇವರ ದರ್ಶನ ನೀವು ಮಾಡ್ತಿದ್ದೀರಾ, ದೇವರಿಗೆ ಅರಿಕೆನ ಪ್ರಾರ್ಥನೆನ ಏನು ಮಾಡ್ಕೊಂಡಿದ್ದೀರಾ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಕೆಲವು ವಿಚಾರಗಳಲ್ಲಿ ನೀವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನ ಕೊಟ್ಟರೆ ಇನ್ನಷ್ಟು ವಿಚಾರ ನಿಮಗೆ ಕಿವಿಗೆ ಬೀಳ್ತಿದೆ, ಹಾಗೂ ನಿಮ್ಗೆ ಅದಕ್ಕೆ ಕ್ಲಾರಿಟಿ ಕೂಡ ಸಿಗ್ತಿದೆ. ಹಾಗೆ ಈ ಒಂದು ವಾರ ಒಂದು ರೀತಿ ನಿಮಗೆ ಏನು ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ ಪಾಲ್ ನಂಬರ್ 2. ಹಾಗೆ ಇನ್ನಷ್ಟು ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಆಗ್ತಿದೆ, ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ತಿದೆ. ಬಟ್ ಈ ಒಂದು ವಾರ ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ಬಹಳಷ್ಟು ಬದಲಾವಣೆಗಳು ಖಂಡಿತ ಇವೆ. ಎಸ್, ಹಾಗೆ ಹೆಚ್ಚು ಟಯರ್ಡ್ ಮಾಡ್ಕೋತಿದ್ದೀರಾ. ಹೆಚ್ಚು ಟಯರ್ಡ್ ಜೊತೆಗೆ ನಿಮಗೆ ವಿಶ್ರಾಂತಿ ಕೂಡ ಅಗತ್ಯ ಇದೆ. ಆದರೆ ಹಿಂದೆ ಬ್ಯಾಕ್ ಓವರ್ ಕೆಲಸಗಳು ಏನು ಪೆಂಡಿಂಗ್ ಇತ್ತು ಅದು ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ನಿಮ್ಮ ಬಾಡಿ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಒಂದು ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಹೊಸ ವಿದ್ಯೆಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಏನಾದರೂ ಹೊಸ ಆರಂಭನ ಶುರು ಮಾಡಬೇಕು, ಹೊಸ ಕೆಲಸನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ಹೊಸ ಕೆಲಸ ನಿಮಗೆ ತುಂಬಾ ಲಕ್ನ ತಂದುಕೊಡುತ್ತೆ. ಮುಂದಿನ ದಿನಗಳಲ್ಲಿ ಹೊಸ ಆರಂಭ ಏನು ಮಾಡ್ತಿದ್ದೀರಾ ಈ ಒಂದು ವಾರ, ಖಂಡಿತ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಅವರ ಮಾತಿನಂತೆ ನೀವು ಮುಂದೆ ನಡೀರಿ. ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 2 ಎಸ್, ಪಾಲ್ ನಂಬರ್ 2 ಈ ಒಂದು ವಾರ ನೀವು ಮನೇನೂ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೆ ಕೆಲವು ನಿರ್ಧಾರಗಳನ್ನೂ ಕೂಡ ಬದಲಾಯಿಸ್ಕೊತಿದ್ದೀರಾ. ಹಾಗೆ ನೀವು ಮಲಗುವಂಥ ಸ್ಥಳನೂ ಕೂಡ ಬದಲಾಯಿಸ್ತಿದ್ದೀರಾ. ಪಾಲ್ ನಂಬರ್ 2 ಮನೆಯಲ್ಲಿ ಏನು ಕಿರಿಕಿರಿಯಾದ ವಾತಾವರಣ ಈ ಬ್ಯಾಕ್ ಓವರ್ ವೀಕ್ಸಲ್ಲಿತ್ತು, ಈ ಒಂದು ವಾರದಲ್ಲಿ ತುಂಬ ಶಾಂತಿ ಇದೆ.
ಎಂಜಾಯ್ಮೆಂಟ್ ಇದೆ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಿಹಿ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಹಾಗೆ ನಿಮಗೆ ಇಷ್ಟ ಆಗೋ ವ್ಯಕ್ತಿಗಳು ನಿಮ್ಮ ಮನೆಗೆ ಬರ್ತಿದ್ದಾರೆ. ಹಾಗೆ ನಿಮ್ಮಿಂದ ದೂರ ಇರೋ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಕೆಲವು ವ್ಯಕ್ತಿಗಳ ಒಂದು ಮಾತುಗಳು ನಿಮಗೆ ಹೇಗೆ ತಗೋಬೇಕು ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ಬೋದು. ಆ ವ್ಯಕ್ತಿಗಳ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲದೆ ಇರಬಹುದು. ಖಂಡಿತ ಕೆಲವು ವಿಚಾರಗಳಲ್ಲಿ ಗೊಂದಲತೆ ಇದೆ ಕೆಲವರಿಗೆ. ಇಲ್ಲಿ ಪಾಲ್ ನಂಬರ್ 2 ಖಂಡಿತ ಹೆಚ್ಚಿನ ಒಂದು ನಿಮ್ಮ ಕೆಲಸದ ಬಗ್ಗೆ ಹಾಗೂ ನೀವು ತಗೊಳ್ಳೋ ನಿರ್ಧಾರದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಗಮನ ಹೆಚ್ಚಾಗಿ ಇದೆ. ಹೆಚ್ಚು ವಾಟರ್ನ ಕುಡೀರಿ. ಈಗ ತುಂಬ ಬಿಸಿಲಿರೋದ್ರಿಂದ ಖಂಡಿತ ನೀವು ಹೆಚ್ಚಿನ ವಾಟರ್ನ ಕುಡೀರಿ. ಟೈಮ್ ಸರಿಗೆ ಊಟ ಮಾಡಿ. ಹಾಗೆ ನಿಮಗೇನಾದರೂ ಡಯಾಬಿಟೀಸ್ ಇದ್ದರೆ ಖಂಡಿತ ವೈದ್ಯರನ್ನು ಭೇಟಿಯಾಗಿ. ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಾಗ ಏನಾದರೂ ತುಂಬಾ ಟಯರ್ಡ್ ಅನಿಸಿದ್ರೆ, ತುಂಬಾ ಸುಸ್ತಾಗ್ತಿದ್ರೆ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ಹಾಗೆ ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ತುಳಸಿ ನೀರನ್ನ ನೀವು ಕುಡಿಯೋದ್ರಿಂದ, ತುಳಸಿ ಎಲೆನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಹಾಗೆ ನಿಮ್ಮ ಕೆಲಸಕ್ಕೂ ಕೂಡ ಹೆಚ್ಚಿನ ಬದಲಾವಣೆಗಳು ಇದೆ. ಸಾಧ್ಯ ಆದರೆ ನಿಮ್ಮ ಸುತ್ತ ಯಾವುದಾದ್ರೂ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಇದ್ದರೆ ಖಂಡಿತ ನೀವು ನಿಮ್ಮ ಕಾಯಸ್ಥದಿಂದ ತುಳಸಿಯ ದೇವರಿಗೆ ಅರ್ಪಣೆ ಮಾಡಿ. ಖಂಡಿತ ಇನ್ನಷ್ಟು ಫಲ ನಿಮಗೆ ಸಿದ್ಧಿ ಆಗ್ತಿದೆ. ಪಾಲ್ ನಂಬರ್ 2 ಭೂಮಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನೀವಿರೋ ಭೂಮಿನ ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದರ ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ. ಪಾಲ್ ನಂಬರ್ 2 ಎಸ್. ಜಪ ಮಾಲೆಗಳನ್ನು ನೀವು ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಹೊಸದಾಗಿ ಏನಾದರೂ ನೀವು ಶುರು ಮಾಡ್ತಿದ್ದೀರಾ, ದೇವರ ಜಪನಾಮಗಳನ್ನ ನೀವು ಪಠನೆ ಮಾಡ್ತಿರ್ಬೋದು. ಎಸ್. ಏಂಜಲ್ಸಿಂದ ಎಸ್ ಆರ್ ನೋ ನೋಡೋಣ. ಏನು ನಿಮಗೆ ಈ ಒಂದು ವಾರದಲ್ಲಿ ಚೇಂಜಸ್ ಇದೆ. ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಇಲ್ಲಿ ಎಸ್ ಆರ್ ನೋ ನೋಡೋಣ. ಎಸ್. ಪಾಲ್ ನಂಬರ್ 2 ಇಲ್ಲಿ ನೋ ಅಂತ ಆನ್ಸರ್ ಸಿಗ್ತಿದೆ. ಸೊ ಕೆಲವು ವಿಚಾರಕ್ಕೆ ಈ ಒಂದು ವಾರದಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಕೆಲವು ವಿಚಾರಗಳಲ್ಲಿ ಇಲ್ಲಿ ನೋ ಅಂತ ಆನ್ಸರ್ ಸಿಕ್ಕಿದೆ. ಎಸ್. ಪಾಲ್ ನಂಬರ್ 2 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ನಮಸ್ತೆ. ಪಾಲ್ ನಂಬರ್ 3 ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರ ಕಾರ್ಡ್ನ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್. ಪಾಲ್ ನಂಬರ್ 3 ಈ ಒಂದು ವಾರ ಕೃಷ್ಣನ ಅನುಗ್ರಹ ಹೆಚ್ಚಾಗಿ ಪಾಲ್ ನಂಬರ್ 3ಗೆ ಇದೆ. ಹಾಗೆ ಈ ಒಂದು ವಾರದಲ್ಲಿ ನೀವು ಸರ್ಪನ ಕೂಡ ನೋಡ್ತಿರ್ಬೋದು. ನಿಮ್ಮ ಡ್ರೀಮಲ್ಲಿ ಆಗಿರ್ಬೋದು ಅಥವಾ ನೀವು ನಿಜವಾಗ್ಲೂ ಸರ್ಪನ ನೋಡ್ತಿರ್ಬೋದು. ಈ ಒಂದು ವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹೆಚ್ಚಾಗಿ ಈ ಒಂದು ವಾರ ನಿಮ್ಮ ಕೆಲಸಗಳಲ್ಲಿ ಫಾಸ್ಟಾಗಿ ಮೂವ್ಮೆಂಟ್ಸ್ ಇದೆ. ಹಾಗೆ ರಿಲ್ಯಾಕ್ಸೇಷನ್ ಮಾಡ್ತಿದ್ದೀರಾ. ಒಂದು ರೀತಿ ಸ್ವಲ್ಪ ಸೋಂಬೇರಿತನ ಇದೆ. ಹಾಗೆ ಹೆಚ್ಚಾಗಿ ಫಾಸ್ಟಾಗಿ ಕೆಲಸಗಳನ್ನ ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಯಾವುದಾದ್ರೂ ಒಂದು ಹೊಸ ಪ್ಲ್ಯಾನಿಂಗ್ ಕೂಡ ಮಾಡ್ತಿದ್ದೀರಾ. ಏನಾದರೂ ಹೊಸದಾಗಿ ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಏನಾದರೂ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ. ಹಾಗೆ ಪಾಲ್ ನಂಬರ್ 3 ಈ ಒಂದು ವಾರದಲ್ಲಿ ವಿದೇಶದ ಒಂದು ಪ್ಲ್ಯಾನಿಂಗ್ ಕೂಡ ಮಾಡ್ತಿರ್ಬೋದು. ನಿಮ್ಮ ಎಜುಕೇಷನ್ಗಾಗಿರ್ಬೋದು, ನಿಮ್ಮ ಒಂದು ವರ್ಕ್ಗಾಗಿರ್ಬೋದು, ನೀವು ಟ್ರಾವೆಲ್ ಮಾಡ್ತಿರ್ಬೋದು ಅಥವಾ ಏನಾದ್ರು ಪ್ಲ್ಯಾನ್ಸ್ ಮಾಡ್ತಿರ್ಬೋದು.
ಪಾಯಲ್ ನಂಬರ್ 3. ಹಾಗೆ ಪಾಯಲ್ ನಂಬರ್ 3ಗೆ ಈ ಒಂದು ವಾರದಲ್ಲಿ ಹೊಸ ಗುರುಗಳ ಭೇಟಿ ಆಗ್ತಿದೆ. ಹೊಸ ವಿದ್ಯೆಯನ್ನು ನೀವು ಕಲಿತಿದ್ದೀರಾ. ಹೆಚ್ಚಾಗಿ ನಿಮ್ಮ ಒಂದು ದಾರಿಗೆ ಏನು ಪ್ರಾಬ್ಲಮ್ಸ್ ಇತ್ತು ಅಥವಾ ಏನಾದರೂ ಆ ಕೆಲಸದಲ್ಲಿ ಅಡೆತಡೆಗಳಿತ್ತು, ಕೆಲಸ ಸ್ಟಾಪ್ ಆಗಿದ್ದರೆ ಈ ಒಂದು ವಾರ ಮತ್ತೆ ಪುನಃ ಹೊಸ ಕೆಲಸಕ್ಕೆ ನೀವು ದಾರಿನ ಹುಡುಕೋತಿದ್ದೀರಾ. ನಿಮ್ಮ ಮೂಲ ಜಾತಕವನ್ನು ಕೂಡ ಈ ಒಂದು ವಾರದಲ್ಲಿ ಪರಿಶೀಲನೆ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಕುಟುಂಬದಲ್ಲಿ ಇರುವಂತಹ ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ನಿಮ್ಮ ಹಿರಿಯರ ಆಶೀರ್ವಾದ ಜೊತೆಗೆ ಅವ್ರು ನಿಮ್ಗೇನಾದರೂ ಉಡುಗೊರೆ ಕೂಡ ಕೊಡ್ತಿರ್ಬೋದು. ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ಯಾವುದಾದ್ರೂ ಬಿಲ್ಗೆ ಸಂಬಂಧಪಟ್ಟ ಹಾಗೆ, ಅದೇ ಯಾವುದಾದ್ರೂ ಮೆಸೇಜಸ್ ನಿಮಗೆ ಹೇಳ್ತಿರ್ಬೋದು. ತುಂಬಾ ಭಾವುಕರಾಗ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಹಾಗೆ ಕೆಲವು ವಿಚಾರಗಳಲ್ಲಿ ತುಂಬ ಫಾಸ್ಟಾಗಿ ನಿರ್ಧಾರಗಳನ್ನ ತಗೋತಿದ್ದೀರಾ, ಯೋಚಿಸಿ ನಿರ್ಧಾರ ತಗೋತಿದ್ದೀರಾ. ಹಾಗೆ ಹೆಚ್ಚು ಜನ ನಿಮ್ಮನ್ನು ಗುರುತಿಸುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಏನೋ ಅರಿಕೆಗಳನ್ನ ಮಾಡ್ಕೋತಿರ್ಬೋದು. ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇದೆ. ಈ ಒಂದು ವಾರದಲ್ಲಿ ನೀವು ಹೊಸ ವ್ಯಕ್ತಿನ ಕೂಡ ಭೇಟಿ ಮಾಡ್ತಿದ್ದೀರಾ. ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ರೆ, ಮನಸ್ಸಲ್ಲಿ ನಿಮ್ಮ ಪ್ರೀತಿನ ಬಚ್ಚಿಟ್ಟಿದ್ರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಳ್ತಿದ್ದೀರಾ. ಹಾಗೆ ನಿಮ್ಮ ಕುಟುಂಬದಲ್ಲಿರುವಂತಹ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿತ್ತು, ಅದು ಕೂಡ ಈ ಒಂದು ವಾರದಲ್ಲಿ ಕ್ಲಿಯರ್ ಆಗ್ತಿದೆ. ಹೆಚ್ಚಾಗಿ ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ತಿದ್ದೀರಾ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳ ಜೊತೆ. ಹಾಗೆ ಹೆಚ್ಚು ಫ್ರೆಂಡ್ಸ್ ಸರೌಂಡಿಂಗ್ ನೀವೆಲ್ಲರೂ ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಔಟ್ ಆಫ್ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ, ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೆ ಹೆಚ್ಚಾಗಿ ಈ ಒಂದು ವಾರ ತುಂಬಾ ಹ್ಯಾಪಿನೆಸ್ ಇದೆ. ಸ್ವಲ್ಪ ಮೇಲ್ ಪರ್ಸನ್ನಿಂದ ಆ ವ್ಯಕ್ತಿಗಳ ಒಂದು ಮಾತುಗಳು ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಅನ್ನಿಸ್ಬಹುದು. ಪಾಯಲ್ ನಂಬರ್ 3, ಆ ವ್ಯಕ್ತಿಗಳು ನಿಮ್ಮನ್ನ ತುಂಬ ಜಡ್ಜ್ ಮಾಡ್ಬೋದು. ಆ ವ್ಯಕ್ತಿಗಳು ನಿಮಗೆ ಅಡ್ವೈಸ್ ಕೊಡೋದಾಗಿರ್ಬೋದು, ಮಾತುಗಳನ್ನ ಹೇಳೋದಾಗಿರ್ಬೋದು. ಈ ರೀತಿ ನಿಮಗೆ ಒಂದು ಸ್ವಲ್ಪ ಕಸಿಬಿಸಿ ಅನ್ನಿಸ್ಬಹುದು. ಆ ವ್ಯಕ್ತಿಗಳ ಸ್ವಭಾವ ನಿಮಗೆ ಇಷ್ಟ ಆಗದೆ ಇರಬಹುದು. ಅವರ ಒಂದು ಗುಣ ನಿಮಗೆ ಯಾಕೋ ಈ ಒಂದು ವಾರ ಇಷ್ಟ ಆಗದೆ ಇರಬಹುದು. ಕೆಲವು ಹೊಸ ವಿಚಾರಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೊಸ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೊಸ ನಿರ್ಧಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯೂ ಕೂಡ ತುಂಬ ಚೇಂಜಸ್ನ ಮಾಡ್ತಿದ್ದೀರಾ. ಹೊಸ ಮೆಟೀರಿಯಲ್ಸ್, ವುಡ್ಡಿಗೆ ಸಂಬಂಧಪಟ್ಟಿರುವಂತಹ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡ್ತಿರಬಹುದು. ಭೂಮಿಗೆ ಸಂಬಂಧಪಟ್ಟಾಗಿ ಯಾವ ಕೆಲಸಗಳು ಡಿಲೇ ಆಗಿದೆ ಈ ಒಂದು ವಾರದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಿದೆ. ಪಾಯಲ್ ನಂಬರ್ 3ಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ನಿಮ್ಮ ಒಂದು ಆರೋಗ್ಯದಲ್ಲೂ ಬದಲಾವಣೆಗಳಿದೆ. ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ವಧುವರ ಸೆಟ್ ಆಗ್ತಿದ್ದಾರೆ ಈ ಒಂದು ವಾರದಲ್ಲಿ. ಸ್ವಲ್ಪ ಮೇಲ್ ಪರ್ಸನ್ನಿಂದ ಆ ವ್ಯಕ್ತಿ ಸ್ವಲ್ಪ ಬೋರ್ಡ್ ತಲೆ ಇರಬಹುದು ಅಥವಾ ಕರ್ಲಿ ಏರ್ಸ್ ಇರಬಹುದು. ಅಂತಹ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡ್ತಿರೋ ಶೈಲಿಗಳು ನಿಮ್ಗೆ ಇಷ್ಟ ಆಗದೆ ಇರಬಹುದು. ಆ ವ್ಯಕ್ತಿಯಿಂದ ಈ ಒಂದು ವಾರ ಸ್ವಲ್ಪ ದೂರ ಇರಿ. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಫಸ್ಟ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ. ಪಾಯಲ್ ನಂಬರ್ 3ಗೆ ಮೆಡಿಟೇಷನ್ ಮಾಡಿ, ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ತಂಪಿನ ಆಹಾರವನ್ನು ಸೇವನೆ ಮಾಡಿ. ಈಗ ಇರುವಂತಹ ಎಷ್ಟು ಬಿಸಿಲಿದೆ, ಖಂಡಿತ ನೀವು ಹೆಚ್ಚು ಈಟ್ ಪದಾರ್ಥವನ್ನು ಸೇವನೆ ಮಾಡಬೇಡಿ. ಪಾಯಲ್ ನಂಬರ್ 3. ಎಸ್, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಹಾಗೆ ನೀವು ಯಾವ ಒಂದು ಕೆಲಸ ಕಂಪ್ಲೀಟ್ ಆಗಿಲ್ಲ, ಆ ಕೆಲಸದ ಬಗ್ಗೆ ವರಿ ಮಾಡ್ತಿದ್ರೆ ನಿಮ್ಮ ಪೂರ್ವಜರರು ನಿಮಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೆ ಹೊಸ ಕಾರ್ಯಕ್ರಮಗಳಿಗೆ ನೀವು ವೀಕ್ಷಣೆ ಮಾಡ್ತಿರ್ಬೋದು, ಹೋಗ್ತಿರ್ಬಹುದು, ಕಾರ್ಯಕ್ರಮಗಳಿಗೆ ವಿಸಿಟ್ ಮಾಡ್ತಿರಬಹುದು. ಹಾಗೆ ಈ ಒಂದು ವಾರ ನೀವು ತಗೊಳ್ಳೋ ನಿರ್ಧಾರಗಳು ತುಂಬಾ ಪಾಸಿಟಿವ್, ನಿಮಗೆ, ನಮ್ಮ ಕುಟುಂಬಕ್ಕೆ ನಿಮಗೆ ಪಾಸಿಟಿವ್ ಅಂತ ಅನ್ನಿಸ್ತಿದೆ. ಪಾಯಲ್ ನಂಬರ್ 3. ಎಸ್, ಏನು ಟೆನ್ಷನ್ ಇದೆ ಅದನ್ನು ಫ್ರೀ ಮಾಡ್ಕೊಳ್ಳಿ. ಹಾಗೆ ಏನು ನಿಮಗೆ ಸಿಗ್ತಾ ಇರುವಂತಹ ಸೂಚನೆಗಳಿದೆ ಅದ್ರ ಕಡೆ ಗಮನ ಕೊಡಿ. ಹಾಗೆ ಇಲ್ಲಿ ನಾ ಆಗಲೇ ಹೇಳಿದಾಗೆ ಯಾವ ವ್ಯಕ್ತಿಯಿಂದ ನಿಮ್ಗೆ ಸಮಸ್ಯೆ ಅನಿಸ್ತಿದೆ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡ್ತಿದ್ದೀರಾ ನೀವು.
ಹಾಗೆ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡ್ತಿದ್ದೀರಾ, ಹೆಚ್ಚಾಗಿ ಮಾತಾಡ್ತಿದ್ದೀರಾ ಅವ್ರ ಜೊತೆ, ಹೆಚ್ಚಾಗಿ ನಿಮ್ಮ ಮನಸ್ಸಿನ ಮಾತುಗಳನ್ನ ಹತ್ರ ಶೇರ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 3, ನಿಮ್ಮ ರಕ್ಷಣೆ ಆಗಿರ್ಬೋದು, ನಿಮ್ಮ ದೃಷ್ಟಿಗೆ ಆಗಿರ್ಬೋದು, ಈ ಒಂದು ವಾರ ಹೆಚ್ಚು ದೃಷ್ಟಿ ಆಗ್ತಿದೆ ನಿಮಗೆ. ಪಾಯಲ್ ನಂಬರ್ 3, ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ನೀವು ದಾರಗಳಾಗಿರ್ಬೋದು, ಇವರಿಗೆ ಸಂಬಂಧಪಟ್ಟಿರುವಂತಹ ನೀವು ದಾರ ಆಗಿರ್ಬೋದು, ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜೀಸ್ಗೆ ಸಂಬಂಧಪಟ್ಟಾಗ ಏನಾದರೂ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ. ತುಂಬ ಮನಸ್ಸಿಗೆ ಸಮಾಧಾನ ಇದೆ, ಸಂತೋಷ ಇದೆ. ನಿಮ್ಮ ವಸ್ತುಗಳನ್ನ ಇನ್ನೊಬ್ರಿಗೆ ಕೊಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೀವು ಹಾಕಿರುವಂಥ ವಸ್ತ್ರಗಳಾಗಿರ್ಬೋದು, ಎನಿಥಿಂಗ್ ಏನಾದರೂ ನಿಮ್ಮ ವಸ್ತುಗಳನ್ನ ಇನ್ನೊಬ್ರಿಗೆ ಕೊಡೋ ಮುಂಚೆ ಅಥವಾ ಯಾರಿಗಾದ್ರೂ ದಾನ ಕೊಡೋ ಮುಂಚೆ ಯೋಚನೆ ಮಾಡಿ ಕೊಡಿ. ನಿಮ್ಮ ವಸ್ತುಗಳನ್ನ ಆದಷ್ಟು ಈ ಒಂದು ವಾರವನ್ನಕ್ಕಿಂತ ನೀವು ಧರಿಸಿರುವಂತಹ ವಸ್ತ್ರಗಳನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡಲಿಕ್ಕೆ ಹೋಗಬೇಡಿ. ಪಾಯಲ್ ನಂಬರ್ 3, ಎಸ್, ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ನೋವು ಮಾಡಿರುವಂತಹ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ವ್ಯಕ್ತಿಗಳು ನಿಮ್ಮ ಏಳಿಗೆನ ಸಹಿಸಕ್ಕೆ ಆಗದಿರೋವಂಥ ವ್ಯಕ್ತಿಗಳಾಗಿರ್ಬೋದು. ಎಸ್, ಈ ಒಂದು ವಾರ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಂಬಿಕೆ ಇಡಿ. ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹಾಗೂ ಯಾವ ಕೆಲಸ ನೀವು ಮಾಡ್ತಿದ್ದೀರಾ ಅದ್ರ ಮೇಲೆ ನಂಬಿಕೆ ಇಡಿ. ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಫೋನ್ ಕೂಡ ಚೇಂಜಸ್ನ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಒಂದು ಗಾಡಿ ಕೂಡ ಚೇಂಜಸ್ ಮಾಡ್ತಿರ್ಬೋದು, ಎಲೆಕ್ಟ್ರಿಕ್ ವಸ್ತುಗಳನ್ನ ಚೇಂಜಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿರುವಂಥ ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ಚೇಂಜಸ್ನ ಮಾಡ್ತಿದ್ದೀರಾ. ಮನೆ ಕೂಡ ಆಲ್ಟರ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಲ್ ನಂಬರ್ 3, ಮನಸ್ಸಲ್ಲಿರುವಂಥ ಬೇಡದೇ ಇರೋದನ್ನ ಕೂಡ ಈಚೆ ತೆಗೆದಾಕ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ನೋವಿಲ್ಲ ಅಂತ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿ ನೋವಿದೆ, ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಅಥವಾ ಯಾವುದೇ ಒಂದು ಮನಸ್ಸಿಗೆ ನೋವು ಆಗಿದೆ ಪಾಯಲ್ ನಂಬರ್ 3 ನಿಮಗೆ ಈ ಹಿಂದೆ. ಅದೇ ಒಂದು ವಾರ ನಿಮಗೆ ಹೆಚ್ಚಾಗಿ ಆ ವಿಚಾರ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ಯೋಚನೆ ಬರ್ತಾ ಇರ್ಬೋದು. ಖಂಡಿತ ನಿಮಗೆ ಏನು ನೋವಾಗಿದೆ ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ಬರ್ತಿದೆ. ಎಸ್, ಯಾವುದಾದ್ರೂ ನಿಮಗೆ ಸ್ಟೋನ್ಸ್, ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಅದು ನಿಮಗೆ ನೀವು ಪರ್ಚೇಸ್ ಮಾಡ್ತಿರ್ಬೋದು ಅಥವಾ ನಿಮ್ಗೆ ಯಾರಾದರೂ ಗಿಫ್ಟ್ ಆಗಿ ಕೊಡ್ತಿರಬಹುದು. ಎಸ್, ತುಂಬಾ ಈ ಒಂದು ವಾರ ನಿಮಗೆ ಬಹಳಷ್ಟು ಸಂತೋಷ ಹಾಗೂ ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಎಸ್, ಯಾರ ಜೊತೆ ನಿಮ್ಮ ಮಾತನ್ನು ಬಿಟ್ಟು ದೂರ ಇದ್ದೀರಾ, ನಿಮ್ಮ ಕುಟುಂಬದ ಸದಸ್ಯರ ಜೊತೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮಾತಾಡಲಿಕ್ಕೆ, ನಿಮ್ಮ ಲೈಫಿಗೆ ಬರಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸ್ವಲ್ಪ ಕೆಟ್ಟ ದೃಷ್ಟಿ ಇದೆ ಪಾಯಲ್ ನಂಬರ್ 3ಗೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೆ ಓಂ ದುರ್ಗಾಯ ನಮಃ ಅನ್ನೋ ಮಂತ್ರವನ್ನು ಪಠನೆ ಮಾಡಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೆ ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಲಾಭನ ನೋಡ್ತಿದ್ದೀರಾ. ಏನಾದರೂ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸಕ್ಸಸ್ ಇದೆ. ಯಾರಿಗೊಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ಕೆಲವು ವ್ಯಕ್ತಿಗಳ ವಾಯ್ಸ್ಗಳು ನಿಮಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗುತ್ತೆ. ಬೇಗ ಆ ವ್ಯಕ್ತಿಗಳನ್ನ ನೀವು ಅವ್ರಿಗೆ ಪರಿಚಯ ಇರ್ಬೋದು ಅಥವಾ ಪರಿಚಯ ಇರೋ ವ್ಯಕ್ತಿಗಳಾಗಿರ್ಬೋದು, ಇಲ್ಲದೇ ಇರೋ ವ್ಯಕ್ತಿಗಳಾಗಿರ್ಬೋದು, ತುಂಬ ವ್ಯಕ್ತಿ ಹತ್ರ ನೀವು ಮಾತಾಡ್ತಿದ್ದೀರಾ, ತುಂಬ ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ಸ್ನ ಶೇರ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮಗೆ ಹೊಸ ದಾರಿಗಳು ಕೂಡ ಸಿಗ್ತಿದೆ. ಹಾಗೆ ಈ ಒಂದು ವಾರ ತುಂಬ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ. ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದು ಒಂದು ರೀತಿ ಬೇರೆ ರೀತಿಯಾದ ಪ್ಲ್ಯಾನ್ಸ್ ನಿಮ್ಗೆ ಆಗ್ಬೋದು. ನೀವು ಅಂದ್ಕೊಂಡಿರೋ ವೇಯಲ್ಲಿ ಆಗದೆ ಹೋದ್ರು ಬೇರೆ ರೀತಿಯಲ್ಲಿ ನೀವು ಇವತ್ತು ಏನಾದರೂ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಪಾಯಲ್ ನಂಬರ್ 3, ಬಟ್ ನೀವು ಅದಕ್ಕಿಂತ ಮುಂಚೆನೇ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿರಬಹುದು. ಏನು ಅಂದ್ಕೊಂಡಿರ್ತೀರಾ ಅದಕ್ಕಿಂತ ಬೇರೆ ವೇಯಲ್ಲಿ ಆಗ್ತಿದೆ ಈ ಒಂದು ವಾರ. ಬಟ್ ಯಾವ ಕೆಲಸ ಕೈಗೆ ಎತ್ಕೊಂಡಿದ್ದೀರಾ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 3 ಈ ಒಂದು ವಾರದಲ್ಲಿ. ಮಂಜುನಾಥ ಸ್ವಾಮಿಯ ದರ್ಶನ ಕೂಡ ನೀವು ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 3. ಏನಾದರೂ ನೀವು ಶಿವನ ಒಂದು ಮೂರ್ತಿನ ನೀವು ಮನೆಗೆ ತೊಗೊಂಡು ಬರ್ತಿರ್ಬೋದು ಪಾಯಲ್ ನಂಬರ್ 3. ಎಸ್, ನನಗೆ ಏನೇನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸಿದ್ದೀನಿ. ಎಸ್, ಲೆಟ್ಸ್ ಸಿ ಎಸ್ ಆರ್ ನೋ ನೋಡೋಣ.
ನಿಮ್ಮ ಮನಸ್ಸಲ್ಲಿ ಏನೇ ಪ್ರಶ್ನೆಗಳಿದ್ರು ಇಲ್ಲಿ ಎಸ್ ಆರ್ ನೋ ನೋಡೋಣ. ಎನಿ ಕ್ವಶನ್ಸ್ ನಿಮ್ಗೆ ಏನಾದ್ರು ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳನ್ನ ಇಟ್ಕೊಳ್ಳಿ. ಎಸ್, ಎಸ್, ಫೈಲ್ ನಂಬರ್ 3. ಈ ಒಂದು ವಾರದಲ್ಲಿ ಖಂಡಿತ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡ್ತಿದ್ದೀರಾ. ಹಾಗೆ PO ಲೆಟರ್ ಇರುವಂಥ N ಲೆಟರ್ ಇರುವಂಥ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಎಸ್, ಫ್ರೈಡೇ ತುಂಬ ಇಂಪಾರ್ಟೆಂಟ್ ಇದೆ, ಮಂಡೇ ಟ್ಯೂಸ್ಡೇ ತುಂಬ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 3ಗೆ. ಹಾಗೆ ಕರ್ಕಾಟಕ ರಾಶಿ, ತುಲಾ ರಾಶಿ ಕೂಡ ನಿಮಗೆ ಇಂಪಾರ್ಟೆಂಟ್. ಆ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ನಿರ್ಧಾರಗಳನ್ನ ತಗೋತಿದ್ದೀರಾ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಎಂಗೇಜ್ಮೆಂಟ್ ಕೂಡ ಆಗ್ತಿರ್ಬೋದು ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ. ಎಸ್, ಫೈಲ್ ನಂಬರ್ 3 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರಿ ಕೃಷ್ಣ.